जैनं जयतु शासनम् यस्य स्वयं स्वभावाप्तिरभावे कृत्स्नकर्मणः तस्मै संज्ञानरूपाय नमोऽस्तु परमात्मने। ಆಚಾರ್ಯ ಪ್ರವರ್ ಪೂಜ್ಯಪಾದ ಸ್ವಾಮಿ ರಚಿಸಿರುವಂತಹ ಇಷ್ಟೋಪದೇಶ ಶಾಸ್ತ್ರದ ಆಧಾರದಿಂದ ನಮ್ಮ ಚರ್ಚೆ ನಡೀತಾ ಇದೆ. ಚರ್ಚೆಯ ಕ್ರಮದಲ್ಲಿ ವಿಶೇಷವಾಗಿ ಯಾವ ಸಂಸಾರಿ ಜೀವಿ ಪರಮಾತ್ಮನಾಗುವಂತಹ ಯಾವ ಸ್ವರೂಪ ಇದೆ ಆ ಸ್ವರೂಪದ ಬಗ್ಗೆ ಆಚಾರ್ಯರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಆತ್ಮ अदंतु अनादिंद ಇದೆ. अब उसको परमात्मा बनना है. ಜೀವ ಅನಾದಿಯಿಂದ ಇದ್ದಾನೆ. ಆ ಜೀವ ಅನಾದಿಯಿಂದ ಇದ್ರೂ ಅವನೇನು ಪರಮಾತ್ಮ ಆಗಿಲ್ಲ. ಪರಮಾತ್ಮನಾಗುವ ಪ್ರಕ್ರಿಯೆಯನ್ನ ತೋರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಆತ್ಮ ಪರಮಾತ್ಮ ಸ್ವರೂಪವನ್ನ ಪಡಿತಾನೆ ಅಂತ. ಆತ್ಮನಿಗೆ ಪರಮಾತ್ಮ ಯಾಕಾಗೋದಿದೆ? जब आत्मा अनादि से शुद्ध है, या ऐसे कहो कि ನಾನು ಅನಾದಿಯಿಂದ ಶುದ್ಧ ಇದ್ದೇನೆ, तो फिर शुद्ध बनना क्यों है? ನಾನು ಅನಾದಿಯಿಂದ ಶುದ್ಧ ಇದ್ದೀನಿ ಅಂದ್ಮೇಲೆ ಶುದ್ಧ ಆಗೋದು ಯಾಕಿದೆ? यस्य स्वयं स्वभावाप्ति, तो स्वयं स्वभाव की प्राप्ति होती है और स्वभाव अनादि से शुद्ध है. तो शुद्ध होना क्यों है? शुद्ध ಯಾಕಾಗೋದಿದೆ? ಕೆಲವು ವಿಚಾರಗಳನ್ನು ನಾವು ತಿಳಿಯಬೇಕಿದೆ. ಇದೇ ವಿಷಯವನ್ನ ಕುಂದು ಸ್ವಾಮಿ ಅಷ್ಟಕೋಹಳದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಯಾವ ಸಂಸಾರಿ ಜೀವಿ ಇದ್ದಾನೆ ಅವನ ದ್ರವ್ಯ ಅಂತೂ ಶುದ್ಧ ಇದೆ, ಆದ್ರೆ पर्याय ಹೆಂಗಿದೆ? अवस्था कैसी है? इसके अवस्था को देखकर तो नहीं लगता कि ये आत्मा है. आचार्य क्या बोलते हैं? ಇವನ ಅವಸ್ಥೆಯನ್ನ ನೋಡಿ ಇವನ ಆತ್ಮ ಇದಾನೆ ಅಂತ ಅನ್ಸೋದಿಲ್ಲ. ऐसी इसकी अवस्था है. अवस्था ಹೇಗಿದೆ? अनादि काल से इतने विकृत परिणाम, मोह राग द्वेष क्रोध मान मायाचार की ಎಷ್ಟಿದೆ? ಗಂಭೀರವಾಗಿ ಸಮುದ್ರದಷ್ಟಿದೆ. जैसे समुद्र से पानी खत्म नहीं होता, ऐसे ही इस मिथ्यात्व के कषाय खत्म नहीं होते. तो ಸಮುದ್ರದಷ್ಟು ವಿಕಾರಗಳಿದೆ ಇವನ ಪರ್ಯಾಯದಲ್ಲಿ. ಅವಸ್ಥೆಯನ್ನ ನೋಡಿದ್ರೆ ಯಾವ ಕಡೆಯಿಂದಲೂ ಇವನ ಆತ್ಮ ಅನ್ಸೋದಿಲ್ಲ. इसलिए आचार्य ने क्या कहा? योग्योपादान योगेन दृषदः स्वर्णतामता द्रव्यादि स्वादि संपत्ता आत्मनो अपि आत्मतामता. ಆತ್ಮ ಕೂಡ ಆತ್ಮತ್ವವನ್ನ ಪಡಿತಾನೆ. क्या बात होगी? ಸಕ್ಕರೆ ಸಿಹಿಯನ್ನ ಪಡೆಯುತ್ತೆ. अब ಸಕ್ಕರೆ ಸಿಹಿಯನ್ನ ಹೆಂಗ್ ಪಡೆಯುತ್ತೆ? शक्कर में तो पहले से मिठास है ना, फिर बाहर से कैसे आएगा? ऐसे आचार्य कहते हैं ಆತ್ಮನಿಗೆ ಆತ್ಮತ್ವದ ಪ್ರಾಪ್ತಿ ಆಗುತ್ತೆ.
द्रव्यादि स्वादि संपत्ता आत्मनो अपि आत्मता ಮತ ಆತ್ಮತ ಆತ್ಮನಿಗೆ ಆತ್ಮತ್ವದ ಪ್ರಾಪ್ತಿ ಆಗುತ್ತೆ. ಆತ್ಮನಿಗೆ ಆತ್ಮನ ಪ್ರಾಪ್ತಿ ಹೆಂಗಾಗುತ್ತೆ? ನೀನೇನೋ ಚರ್ಚೆ ಮಾಡಿದ್ರೆ ಒಂದು ದ್ರವ್ಯ ಇದೆ, ಇನ್ನೊಂದು ಪರ್ಯಾಯ ಇದೆ. ಒಂದು ಆತ್ಮ ದ್ರವ್ಯ ಇದೆ, ಇನ್ನೊಂದು ಆತ್ಮ ಅವಸ್ಥೆ ಇದೆ. ದ್ರವ್ಯ ಶುದ್ಧ ಇರ್ಬೋದು, ಆದ್ರೆ ಪರ್ಯಾಯ ಹೆಂಗಿದೆ? ಈ ಪರ್ಯಾಯ ಅತ್ಯಂತ ಅಶುದ್ಧ ಇದೆ, ಪರ್ಯಾಯ ಅಶುದ್ಧ ಇದೆ. ಹಾಗಾದ್ರೆ ಪರ್ಯಾಯಕ್ಕೆ ದ್ರವ್ಯದ ಪ್ರಾಪ್ತಿ ಆಗ್ಬೇಕಿದೆ. ಏನ್ ಹೇಳ್ತದೆ? ಸ್ವಲ್ಪ ಸೂಕ್ಷ್ಮ ಅನ್ನಿಸ್ಬೋದು, ಆದ್ರೆ ವಿಚಾರ ಏನಿದೆ, ಇವನ ಜ್ಞಾನದ ಯಾವ ಕಲ್ಪನೆ ಇದೆ, इसकी कल्पना चलती है हर समय 24 घंटा. ರಾತ್ರಿ ಮಲ್ಕೊಂಡಿದ್ದಾನೆ, ಅವಾಗ್ಲೂ ಎಬ್ಬಸ್ ಕೇಳ್ತಾರೆ ನೀನ್ ಯಾರು ಅಂತ ಹೇಳಿದ್ರೆ ಏನ್ ಹೇಳ್ತಾನೆ? 24 घंटा इसकी कल्पना चलती है ना, तो उस कल्पना को बोलते हैं पर्याय, क्योंकि वो वास्तविकता तो है नहीं. तो ಜ್ಞಾನದ ಯಾವ ಆ ಪರ್ಯಾಯ ವ್ಯವಸ್ಥೆ ಇದೆ, ಅವಸ್ಥೆ ಇದೆ, ಅದು ಬದಲಾಗಬೇಕಿದೆ. ಅದು ಹೆಂಗ ಬದಲಾಗುತ್ತೆ? ಪರ್ಯಾಯವನ್ನ ಜೀವ ಅಂತ ತಿಳಿಯೋದನ್ನೇ ಜೀವ ಬಿಡ್ತಾ ಇಲ್ಲ. ಯಾವ ಅವಸ್ಥೆ ಇದೆ ಆ ಅವಸ್ಥೆನೆ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. मनुष्य है तो अपने आप को मनुष्य मानता है, स्त्री पुत्र पुरुष है ना, डॉक्टर इंजीनियर तन्नನ್ನು ತಾನು ಅದೇ ಅನ್ಕೊಂಡು ಕೂತ್ಕೊಂಡಿಲ್ಲ. तो कैसे बदलाव होगा? ದ್ರವ್ಯ ಶುದ್ಧ ಇದೆ, ಆದ್ರೆ ಪರ್ಯಾಯ ಅತ್ಯಂತ ಅಶುದ್ಧ ಇದೆ. ಎಷ್ಟು ಅಶುದ್ಧ ಇದೆ ಅಂದ್ರೆ ಇವನನ್ನ ನೋಡಿ ಇವನು ಆತ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಶುದ್ಧ ಇದೆ. आप विचार करो. इसलिए जिनवानी क्या कहती है, ಏನ್ ಹೇಳುತ್ತೆ जिनवानी मिथ्या दृष्टिಗೆ कि पशु समान है. आप कभी घर पे जाकर गंभीरता से सोचना है इस बात को. ಒಂದು ಕಡೆ ಅಲ್ಲ, ಅನೇಕ ಕಡೆಗೆ ಆಚಾರ್ಯ ಹೇಳ್ತಾರೆ कि ಈ मिथ्या दृष्टि पशु समान है. पशु क्यों कहा? इतने कठोर शब्दों का प्रयोग क्यों किया? पशु, मनुष्य को पशु बोल दिया, वो भी आचार्य ने. क्यों बोला होगा? ये पशु समान ही है, ಇದರಲ್ಲಿ ಏನು ಅತಿಶಯೋಕ್ತಿ ಇಲ್ಲ. ಇವನು ಪಶುನೇ ಇದೆ. ಪಶು ಏನ್ ಮಾಡ್ತದೆ? ಜಂಗಲ್ ಮೇ ಜಾವ್. ಅರಣ್ಯದಲ್ಲಿ ಏನ್ ನಡೀತಾ ಇದೆ, ಕಾಡಲ್ಲಿ ಏನ್ ನಡೀತಾ ಇರುತ್ತೆ, ಪ್ರತಿಯೊಂದು ಪ್ರಾಣಿ ಏನ್ ಮಾಡ್ತಾ ಇದೆ? ತನ್ನ ಹೊಟ್ಟೆ ತುಂಬ್ಕೊತಾ ಇದೆ, ಸಂತಾನೋತ್ಪತ್ತಿ ಮಾಡ್ತಾ ಇದೆ. ಇದೆರಡನ್ನು ಬಿಟ್ಟು ಕಾಡಲ್ಲಿ ಏನ್ ನಡೀತಾ ಇದೆ? ಮಿಥ್ಯಾ ದೃಷ್ಟಿನೂ ಇದನ್ನು ಬಿಟ್ಟು ಏನು ಮಾಡೋದಿಲ್ಲ ಅಂತ ಹೇಳಿ अपना पेट भरता है, ಸಂಸಾರ ಚಲಾತಾ है. ಅರಣ್ಯದಲ್ಲಿ ಯಾವ ರೀತಿ ಯಾವುದೇ ದಯೆ ಕರುಣೆ ಯಾವುದಕ್ಕೂ ಬೆಲೆ ಇಲ್ಲ, ಹಾಗೆ ಮಿಥ್ಯಾದೃಷ್ಟಿ ಜೀವನದಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ. ಹೇಗಿದೆ ಅವಸ್ಥೆ ಇವನು? ಸಮಾನ. ಒಂದು ಪಶು ಯಾವುದೋ ಇನ್ನೊಂದು ಪಶುವನ್ನು ಹೊಡೆದು ತಿಂತ ಇದ್ರೆ ಇನ್ನೊಂದು ಪಶು ಏನ್ ಮಾಡುತ್ತೆ? ಮನುಷ್ಯ ಅವನು ಹಸಿವಾಗಿದ್ರು ಇನ್ನೊಬ್ಬ ಊಟ ಮಾಡ್ತಾ ಇದ್ರೆ ಅದನ್ನ ಇಸ್ಕೊಂಡ್ ತಿನ್ನೋದಿಲ್ಲ. ಅರಣ್ಯದಲ್ಲಿ ಏನ್ ನಡೀತಾ ಇದೆ? ಮಿಥ್ಯಾದೃಷ್ಟಿಯ ಜೀವನ ಇದೇ ರೀತಿಯಾಗಿದೆ. ಹಾಗಾದ್ರೆ ಇವನು ಪಶು ಅಂತಿದ್ದಾನೆ, ಯಾಕಂದ್ರೆ ಇವನಿಗೆ ಇನ್ನೂ ತನ್ನ ಆತ್ಮನ ಅನುಭೂತಿ, ಪರಿಜ್ಞಾನ, ಅರಿವು ಯಾವುದೂ ಇಲ್ಲ. ಯಾರಿಗೆ ಆತ್ಮನ अरिविಲ್ಲ ಅವನು पशु समान ही तो है. वो जीव कैसे हो सकता है? दूसरी जगह क्या कहा आचार्य ने?
कि चलता फिरता शव है, ನಡೆದಾಡ್ತಾ ಇರುವಂತಹ ಶವ ಇದೆ. किसको बोल रही है? ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ಮಿಥ್ಯಾದೃಷ್ಟಿ. ಮಿಥ्यादृष्टि माने कौन? मिथ्यादृष्टि ಅಂದ್ರೆ ಯಾರು? कि होगा कहीं नरक में होगा? कहाँ होगा? नरक में होगा? कहाँ होगा मिथ्यादृष्टि? ನನಗೋಸ್ಕರ ಹೇಳ್ತಾ ಇದ್ದಾರೆ. ಇದು ಅವಸ್ಥೆ ಇದೆ. ಇಂತಹ ಪಶು ಅಂತಿರುವ ಅವಸ್ಥೆಯಿಂದ ಇವರು ಪರಮಾತ್ಮನಾಗ್ಬೇಕಿದೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ? 3 ಪದ್ಯಗಳಾಯ್ತು. 3 ಪದ್ಯಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮೊದಲನೇ ಪದ್ಯದಲ್ಲಿ ಪರಮಾತ್ಮನ ಸ್ವರೂಪ ಹೇಳಿದ್ರು, ಆತ್ಮನಿಂದ ಪರಮಾತ್ಮ ಹೇಗಾಗ್ತಾನೆ. ಎರಡನೇ ಪದ್ಯದಲ್ಲಿ ಪರಮಾತ್ಮನಾಗ್ಬೇಕಾದ್ರೆ ಉಪಾದಾನ ಕಾರಣ ಬೇಕು. ಉಪಾದಾನ ನಿಮಿತ್ತ ಚರ್ಚೆ ಮಾಡಿದ್ರು. ತಕ್ಷಣ ಶಿಷ್ಯನಿಗೆ ಪ್ರಶ್ನೆ ಉತ್ಪತ್ತಿ ಆಯ್ತು. ವೃತ ಉಪವಾಸಗಳೆಲ್ಲ, ಯಾಕಂದ್ರೆ ಅವ್ರಿಗೆ ಅದೇ ಬೇಕಾಗಿದೆಯಲ್ಲ. ತಕ್ಷಣ ಪ್ರಶ್ನೆ ಕೇಳ್ತಾನೆ, ವೃತ ಉಪವಾಸಗಳು ಯಾವ್ದು ನಿರರ್ಥಕ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. 3 ಶ್ಲೋಕಕ್ಕೆ ಪಾಠ ಕರ್ತೇವೆ. ಒಂದ್ಸಲಿ ಹೇಳ್ತೀನಿ, ಎಲ್ಲರೂ ಹೇಳಿ. ಯಸ್ಯ ಸ್ವಯಂ ಸ್ವಭಾವಾಪ್ತಿ ಪ್ರಭಾವೇ ಕೃತ್ಸ್ನ ಕರ್ಮಣಃ ತಸ್ಮೈ ಸಂಜ್ಞಾನ ರೂಪಾಯ ನಮೋಸ್ತು ಪರಮಾತ್ಮನೇ. ಯೋಗ್ಯೋಪಾದಾನ ಯೋಗೇನ ವೃಷದಃ ಸ್ವರ್ಣತಾಮತಾ ದ್ರವ್ಯಾದಿ ಸ್ವಾದಿ ಸಂಪತ್ತಾ ಆತ್ಮನೋಪ್ಯಾತ್ಮತಾಮತಾ ವರಂ ಋತೈಃ ಪದಂ ದೈವಂ ನಾವೃತೈರ್ವೃತನಾರಕಂ ಛಾಯಾ ತಪಸ್ಥಯೋರ್ಭೇದಃ ಪ್ರತಿಪಾಲಯತೋರ್ಮಹಾನ್. ಕೊನೆಗೇನ್ ಹೇಳಿದ್ರು? ವೃತಗಳಿಂದ ಪ್ರಯೋಜನ ಏನಿದೆ, ವೃತಗಳ ಅಗತ್ಯ ಏನಿದೆ? ವೃತಗಳ ಅಗತ್ಯ ತುಂಬಾ ಇದೆ. ಏನ್ ಅಗತ್ಯ ಇದೆ ವೃತಗಳದ್ದು? ವರಂ ವೃತೈಹಿ ಪದಂ ದೈವಂ. ಉದಾಹರಣೆ ಏನ್ ಕೊಟ್ರು? ಒಬ್ಬ ನೆರಳಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಬುದ್ಧಿಯಲ್ಲಿ ಕೂತಿದ್ದಾನೆ. ಬುದ್ಧಿವಂತರು ಯಾರು? ಯಾರು ನೆರಳಲ್ಲಿ ಕೂತಿದ್ದಾರೆ. ಆದ್ರೆ ನಾವು ಏನ್ ಮರೆಯೋದಿಲ್ಲ, ವೇಟ್ ಮಾಡ್ತಾ ಇದ್ದಾರೆ ಇಬ್ರು, दोनों राह देख रहे हैं. ये नहीं भूलना. क्या सबसे महत्वपूर्ण बात क्या? कि छाया तपस्तयोर भेदः प्रतिपालयतोर प्रतिपालयति. मतलब ವೇಟ್ कर रहे, ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡೋದೇ महत्वपूर्ण है. क्या कहते हैं इसमें? हम लोगों को महत्वपूर्ण क्या लगा? सही सही विचार करना. ನಮಗೆ ಇಂಪಾರ್ಟೆಂಟ್ ಏನ್ ಅನ್ನಿಸ್ತು? नेरल ಕೂತಿರು. और इम्पोर्टेंट क्या है इसमें? कहां पर बैठ रहे हो इससे इंपॉर्टेंट है कि राह देख रहे हो, ವೇಟ್ ಮಾಡ್ತಾ ಇದೀವಿ. ಪ್ರತೀಕ್ಷೆ ಮಾಡೋದು ಮಹತ್ವಪೂರ್ಣ ಇದೆ. ಅಜ್ಞಾನಿ ಅದನ್ನ ಮರೆತು ಬಿಡ್ತಾನೆ. ಪ್ರತೀಕ್ಷೆ ಮಾಡೋದು ಮರೆತು ಹೋಗ್ಬಿಟ್ರೆ ನೀನು ಎಲ್ಲಿ ಕೂತಿದ್ಯಾ ಅನ್ನೋದು ಏನೂ ಪ್ರಯೋಜನ ಇಲ್ಲ. यदि वेट करना भूल गए तो अब तुम कहीं पर भी बैठ जाओ, कोई मतलब नहीं. तुम्हारे बैठने नहीं बैठने का मतलब तभी तक है जब तुम किसी का राह देख रहे हो. ಇಲ್ಲಂದ್ರೆ
ಒಬ್ಬ ದಿನ ಹೋಗಿ ಮರದ ಕೆಳಗಡೆ ಕೂತಿದ್ದಾನೆ, ನಾನೇ ಕೂತಿರ್ತಾನೆ. ಬೋಲ್ ಅದಕ್ಕೆ ಏನ್ ಪ್ರಯೋಜನ ಇದೆ? ಏನ್ ಪ್ರಯೋಜನ ಇದೆ? ಏನೂ ಪ್ರಯೋಜನ ಇಲ್ಲ. ಇನ್ನೊಬ್ಬ ಬಿಸಿಲಲ್ಲಿ ಕೂತಿದ್ದಾನೆ. ಎಲ್ಲಿ ಕೂತಿದ್ಯಾ ಅನ್ನೋದು ಮಹತ್ವಪೂರ್ಣ ಯಾವಾಗ ಆಗುತ್ತೆ? ನೀನು ಯಾರಿಗೋಸ್ಕರ ದಾರಿ ಕಾಯ್ತಾ ಇದೀಯ? ಯಾರಿಗೋಸ್ಕರ ದಾರಿ ಕಾಯ್ತಾ ಇದ್ದಾನೆ ಅವನು? अब पुण्य हो या पाप हो कोई फर्क नहीं पड़ता। क्या कहता है? ವಿಚಿತ್ರ ಅನಿಸ್ತಾ ಇದೆ? ವಿಚಿತ್ರ ಏನೂ ಇಲ್ಲ, ಜಿನವಾಣಿಯ ರಹಸ್ಯ ಇದೆ, ಆಚಾರ್ಯರ ಉದಾಹರಣೆ ಇದೆ. ಕಿ ಪುಣ್ಯ ಪಾಪ ಇವೆರಡರಲ್ಲಿ ವ್ಯತ್ಯಾಸ ಯಾವಾಗ ಆಗುತ್ತೆ? ಯಾವಾಗ ಇವನು ಇನ್ನೊಬ್ಬ ಮೂರನೇ ವ್ಯಕ್ತಿಯ ದಾರಿ ಕಾಯ್ತಾನೆ. अब तीसरा व्यक्ति कौन कौन आने वाला है? बोल, किसकी राह देख रहे? यार दारी काಯ್ತಿದ್ವಿ, ಯಾರು ಬರೋರಿದ್ದಾರೆ? कौन आने वाला है? शुद्धोपयोग आने वाला है। तीसरा व्यक्ति कौन? तीसरा व्यक्ति शुद्धोपयोग, ಮೂರನೇ ವ್ಯಕ್ತಿ ಶುದ್ಧೋಪಯೋಗ ಇದೆ. ಶುದ್ಧೋಪಯೋಗದ ದಾರಿ ಕಾಯ್ತಾ ಇದ್ರೆ ಪುಣ್ಯ ಪಾಪದಿಂದ ಏನಾದ್ರೂ ವ್ಯತ್ಯಾಸ ಆಗುತ್ತೆ? ಮತ್ತು ಶುದ್ಧೋಪಯೋಗದ ದಾರಿ ಕಾಯ್ತಾ ಇಲ್ಲ, ವೃಥಾ ಅವನು ಪುಣ್ಯ ಮಾಡಿದ್ರು ಅಷ್ಟೇ ಇದೆ, ಪಾಪ ಮಾಡಿದ್ರು ಅಷ್ಟೇ ಇದೆ, ಜಾಸ್ತಿ ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಇಲ್ಲ? ಈ ಎರಡರದ್ದು अंतिम गंतव्य तो निगोदन है। बोल, पुण्य हो या पाप हो, उसी में बैठे रहोगे तो वो तो निगोदी नहीं लेके जाने वाला, एकेंद्रीय पर्याय। जैसे किसी ने पुण्य किया है ना, ತುಂಬಾ ಪುಣ್ಯ ಮಾಡ್ದ, ದಾನ ಧರ್ಮ ಅದು ಇದು ತುಂಬಾ ಮಾಡ್ದ, ಮತ್ತೆ ಸ್ವರ್ಗಕ್ಕೆ ಹೋದ, स्वर्ग चला गया। अब स्वर्ग में इसको हजारों वर्ष की आयु मिली, तो 1000 ವರ್ಷಗಳವರೆಗೆ ಅಲ್ಲಿ ಭೋಗ ಭೋಗಿಸಿದ. ಇನ್ನೇನಾಯ್ತು? ಮರಣ ಕಾಲ ಹತ್ತಿರ ಬಂತು. ಹೇಳ್ತಾರ 6 ತಿಂಗಳು ಇರೋ ತನಕ ಇರೋ ಅಷ್ಟರಲ್ಲಿ ಇವನು ಗೊತ್ತಾಗುತ್ತೆ ನನ್ನ ಮರಣ ಸಮೀಪ ಬಂದಿದೆ. अब तब भी ये सावधान नहीं हुआ, 6 ತಿಂಗಳು ಇರೋ ತನಕ ಗೊತ್ತಾಯ್ತು, ಅವಾಗ್ಲೂ ಜಾಗೃತ ಆಗ್ಲಿಲ್ಲ. तो देव गति से मरण हुआ, तो कहाँ जाएगा? बोलो, छेड़ाला का अंतिम पद्य, पहले पहले अध्याय का क्या बोलता है? तहते चय थावर तन धर्यो, यो परिवर्तन पूरे करो. तहते चय, तहते तहते ಅಂದ್ರೆ ದೇವಗತಿಯಿಂದ, चय च्युत होकर, वहां से मर करके कहा जाएगा? थावर तन, थावर ಅಂದ್ರೆ ಏಕೇಂದ್ರಿ, ಏಕೇಂದ್ರಿಯನಾಗಿ ಹುಟ್ಟುತ್ತಾನೆ. पुण्य का फल कहाँ लेके गया तुम? तो पुण्य ಪಾಪದ ಫಲ ಯಾವಾಗ? ಯಾವಾಗ ಶುದ್ಧೋಪಯೋಗಕ್ಕೋಸ್ಕರ ಅದು ಸಮರ್ಪಿತ ಇದೆ. नहीं तो कोई ज्यादा फर्क नहीं पड़ता पुण्य पाप में, ಅಂತ ದೊಡ್ಡ ವ್ಯತ್ಯಾಸ ಇಲ್ಲ कि थोड़ा बहुत पुण्य कर लिया और अपने आप को बहुत धार्मिक मानने लग गए, कि नहीं होने वाला कुछ भी. ಯಾಕೆ? कि ಏಕೇಂದ್ರಿಯ पर्याय ಅಂತೂ ನಿಶ್ಚಿತ ಇದೆ. जैसे ಚಕ್ರವರ್ತಿ है, ಚಕ್ರವರ್ತಿ ಚಕ್ರವರ್ತಿಯಾಗಿ ಸತ್ತೋದ್ರೆ ಹೇಗೆ ಹೋಗ್ತಾನೆ? तो चक्रेश्वरी सो नरकेश्वरी, तो नरक जाएगा. चक्रवर्ती नरक क्यों जा रहे? आश्चर्य लगता है ना. चक्रवर्ती नरक को खोगता है, क्यों गया नरक? पुण्य का अंतिम फल तो वही है, पुण्य को भोगोगे तो फल तो वही है. तो
ಆಚಾರ್ಯರ ವಚನಗಳನ್ನ ತುಂಬಾ ಗಂಭೀರವಾಗಿ ನಾವು ತಿಳಿಬೇಕಾಗುತ್ತೆ. ವರಂ ವೃತೈ ಪದಂ ದೈವಂ ನಾವೃತೈವೃತ ನಾರಕಂ. ಅವೃತ್ತಿಯಾಗಿ ನರಕಕ್ಕೆ ಹೋಗೋಕ್ಕಿಂತ ವೃತಗಳನ್ನ ಮಾಡಿ ಶ್ರೇಷ್ಠ ಪದವನ್ನು ಪಡೆಯೋದು ಸೂಕ್ತ ಇದೆ. ವೃತ ಯಾವಾಗುತ್ತೆ? वृत ग्रहण कब होता है? वृत ग्रहण कब होता है? वृत ग्रहण यावाग आगुತ್ತೆ? सम्यक्त के बाद होता है वृतों का ग्रहण. बोलो, अब दूसरी बात आ गई. वृतಗಳ ग्रहण यावाग आगुತ್ತೆ? सम्यक्त आद्मेले. अब सम्यक्त ही नहीं हुआ, अब बोलो अब क्या करोगे? अब तो व्रत भी नहीं हो सकते तुम्हारे. ಅರ್ಥ ಆಗ್ತದೆ ಏನ್ ಹೇಳ್ತೀರ? सम्यक्तों ने प्रकट ಆಗಿಲ್ಲ तो व्रत ले कैसे लोगे आप? क्योंकि ವೃತ ಅಂತೂ सम्यक्त आद्मेಲೆ ಬರುತ್ತೆ. चतुर्थ गुणस्थानवरती सम्यक दृष्टि को अवृत्ति कहते हैं. अविरत सम्यक दृष्टि ನಾಲ್ಕನೇ ಗುಣಸ್ಥಾನ. ಹಾಗಾದ್ರೆ ಅವಿರತ ಅಂದ್ರೆ ವೃತ ತಗೊಂಡಿಲ್ಲ. ಇನ್ನು ಐದನೇ ಗುಣಸ್ಥಾನಕ್ಕೆ ಹೋಗಿ ವೃತ ಬರುತ್ತೆ. तब वृत्ति होगा. वृत माने क्या? ಈ ಅಷ್ಟಮೂಲ ಗುಣಗಳ ವೃತ ಅಲ್ಲ ಇದು. अब कोई अष्टमूल गुण को व्रत समझ बैठे. अष्टमूल गुणಗಳಿಗೆ ವ್ರತ ಅನ್ನೋದಿಲ್ಲ, ಅದು ಸಾಮಾನ್ಯ ಸದಾಚಾರ. ವೃತ ಯಾವಾಗ ಬರುತ್ತೆ? ಸಮ್ಯಕ್ತ್ವ ಆದ್ಮೇಲೆ. ಹಾಗಾದ್ರೆ ಸಮ್ಯಕ್ತ್ವ ಪಡೆಯೋದಂತೂ ಮೂಲ ಕರ್ತವ್ಯ ಆಗ್ಬೇಕಲ್ಲ. ಸ್ವಲ್ಪ ಯೋಚನೆ ಮಾಡೋದು. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ? ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ? ಯಾವ ವೃತಗಳಿದೆ ಆ ವೃತ್ತದಲ್ಲಿ ಇರ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಈ ಸಮ್ಯಕ್ ದೃಷ್ಟಿಗೆ ಮಾತ್ರ ಸಾಧ್ಯ ಇದೆ. ಅಂದ್ರೆ ಸಮ್ಯಕ್ ದೃಷ್ಟಿ ವೃತಗ್ರಹಣೆ ಮಾಡದೇನೆ ಅವಿರತಿಯಾಗಿ ಉಳ್ಕೊಂಡ್ರೆ ಅಶುಭೋಪಯೋಗದಲ್ಲಿ ಇರ್ತಾನೆ. ಹಾಗಾಗಿ ಸಮ್ಯಕ್ ದೃಷ್ಟಿಗೆ ಉಪದೇಶ ಕೊಡ್ತಾ ಇದ್ದಾರೆ. इसको क्या लग गया? चलो ठीक है, व्रति पालन कर लेते हैं. व्रत पालन ऐसे नहीं होगा, पहले सम्यक प्राप्त होना पड़ेगा. तो सम्यक ಪ್ರಾಪ್ತಿ ಹೆಂಗಾಗುತ್ತೀಗ? ಇದು ಮೂಲ ಪ್ರಶ್ನೆ ಇದೆ. ಯಾಕಂದ್ರೆ ವರಂ ವೃತೈ ಪದಂ ದೈವಂ ಯಾವಾಗ? ಸರಾಗ ಸಂಯಮ ಯಾವಾಗ? सराग संयम दैव तपांसी ये सब कब होगा? सम्यक्त ಆದ್ಮೇಲೆ. ಅಲ್ಲಿ ತನಕ ಯಾವ ವೃತ್ತಗಳಿದೆ ಅದಕ್ಕೆಲ್ಲ ಆಚಾರ್ಯರು ಮಿಥ್ಯಾಚಾರಿತ್ರ ಅಂತ ಕರೆದಿದ್ದಾರೆ. ಅಂದ್ರೆ ಏನು? ಈ सम्यक्त ಇಲ್ಲದೆ ನೀನ್ ಏನೇನ್ ತಪ ಮಾಡ್ತಾ ಇದೀಯಾ ಅದೆಲ್ಲ ಬಾಲ ತಪ ಇದೆ. ಬಾಲ ತಪ, ಬಾಲ ವೃತ ಅಂದ್ರೆ ಏನು? ಈ ನಿರರ್ಥಕ ಇದೆ. ಯಾಕೆ ನಿರರ್ಥಕ ಇದೆ? ಯಾಕಂದ್ರೆ ಏನ್ ಮಾಡ್ತಾ ಇದ್ದೀನಿ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಪ್ರಪಂಚದಲ್ಲಿ ತಾನೇನ್ ಮಾಡ್ತಿದ್ದೀನಿ ಅಂತ ಗೊತ್ತೇ ಇಲ್ಲದೆ ಯಾರು ಕೆಲಸ ಮಾಡ್ತಾ ಇದಾರೆ ಅವ್ನಿಗೆ ಏನಂತ ಕರಿತೀವಿ ನಾವು? ಅವನಿಗೆ ಗೊತ್ತಿಲ್ಲ ಏನ್ ಮಾಡ್ತಿದ್ದಾನೆ. और कर रहा है तो क्या बोलेंगे उसको? उसको तो मूर्ख बोलेंगे ना. क्यों? उसको ही नहीं पता क्या कर रहा है. तो ऐसे आचार्य कहते हैं कि ये अज्ञानी ಇವನಿಗೆ ಗೊತ್ತಿಲ್ಲ ಇವ್ನು ಏನ್ ಮಾಡ್ತಾ ಇದ್ದಾನೆ ಅಂತ. ಒಂದು ಕ್ರಿಯೆಗಳು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಏನಂತ ಕರೆದ್ರು? ಅಜ್ಞಾನಿ. ವೃತ್ತಗಳ ಪ್ರಾರಂಭ ಎಲ್ಲಿಂದ ಆಗೋದಿದೆ? ವೃತ್ತಗಳ ಪ್ರಾರಂಭ ಸಮ್ಯಕ್ತ್ವದಿಂದ ಆಗೋದಿದೆ. ಮೊದಲನೇ ಕರ್ತವ್ಯ ಎಲ್ಲಿಗೆ ಬಂತು? ಸಮ್ಯಕ್ತ್ವ ಬಂತು. ಸಮ್ಯಕ್ತ ಪಡೆಯೋದು ಹೇಗೆ? ಒಂದಿಂದೆಲ್ಲ ಆಗೋದಿಲ್ಲ. ಏನ್ ಮಾಡ್ಬೇಕು? ಪುರುಷಾರ್ಥ ಮಾಡ್ಬೇಕಲ್ಲ, ಸಮ್ಯಕ್ತ ಆಗುತ್ತೆ. ಯಾವ ಈ ನೆರಳು ಮತ್ತು ಬಿಸಿಲಿನ ಉದಾಹರಣೆ ಇದೆ, ಇದಕ್ಕಿಂತ ಹಿಂದೆ ಕೂಡ ತುಂಬಾ ವಿಷಯಗಳಿದೆ. ಏನಿದೆ?
ಅಲ್ಲೇ ಕಾಯ್ತಾ ಕೂರ್ತಾ ಇರುವಂತಹ ಯಾವ ವ್ಯಕ್ತಿ ಇದ್ದಾನೆ, ಅದ್ ಸಮಜು, ಒಬ್ಬ ಬಿಸಿಲಲ್ಲಿ ವೇಟ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ನೆರಳಲ್ಲಿ ವೇಟ್ ಮಾಡ್ತಾ ಇದ್ದಾನೆ, ಮೂರನೇ ವ್ಯಕ್ತಿ ವೇಟ್ ಮಾಡ್ತಾ ಇದ್ದಾರೆ ಇಬ್ರು. ಮತ್ತು ಮೂರನೇ ವ್ಯಕ್ತಿ ಬಂದ, ಮತ್ತೆ ನೆರಳಲ್ಲಿ ಕೂತಿದ್ದಾನೆ ಇವನು. ತುಂಬಾ ಆರಾಮಾಗಿ ತಣ್ಣಗ್ ನೆರಳಿತ್ತು, ಆಲದ ಮರ ಇತ್ತು, ಮಲ್ಕೊಂಡ್ಬಿಟ್ಟ ಇವನು. सो गया बोलो, क्या होगा? वो व्यक्ति आकर के यूं नहीं मल्ಕೊಂಡಿದ್ದಾನೆ, हाँ पुण्य में क्या आनंद आ रहा है, क्या आनंद आ रहा है, वहीं पर रह गया। तो क्या होगा कि द्रव्य क्षेत्र काल भाव आकर के निकल जाएंगे। ಅವಾಗ ಏನಾಗುತ್ತೆ पता नहीं है ना, द्रव्य क्षेत्र काल भाव ಯಾವಾಗ ಕೂಡಿ ಬರೋದಿದೆ, तो ಪ್ರತಿ ಕ್ಷಣ प्रतीक्षा ಮಾಡೋದಿದೆ। क्या अर्थ है इसका? ಯಾವಾಗ ವೇಟ್ ಮಾಡ್ತಾ ಇದ್ದಾನ ಅವನು, प्रति समय प्रतीक्षा करनी है, ऐसा नहीं चलेगा। ಪ್ರತಿ ಸಮಯ ಅಂತರಂಗದಲ್ಲಿ ಶುದ್ಧೋಪಯೋಗದ ಅಭಿಲಾಷೆ ಪ್ರತಿ ಸಮಯ ಇರಬೇಕಿದೆ। ಅವನ ಪ್ರತಿಯೊಂದು ಧಾರ್ಮಿಕ ಕ್ರಿಯೆ, ಪ್ರತಿಯೊಂದು ಶುಭ ಕ್ರಿಯೆ ಆ ಶುದ್ಧೋಪಯೋಗಕ್ಕೋಸ್ಕರ ಸಮರ್ಪಿತ ಇದೆ। कोई यूपीएससी की तैयारी करता हो तो ಅವನು ಏನೇನ್ ಮಾಡ್ತಾನೆ ಎಲ್ಲ ಯಾವುದಕ್ಕೋಸ್ಕರ, वो परीक्षा के लिए। ऐसे जीव जो कुछ भी करता है वो सब शुद्धोपयोग के लिए होना चाहिए, तब ठीक है, नहीं तो समस्या है। ಯಾಕೆ ಸಮಸ್ಯೆ ಆಗುತ್ತೆ, ಅಲ್ಲೇ ಮಲ್ಕೊಂಡ್ಬಿಟ್ರೆ ತುಂಬಾ ಆತಂಕಗಳಿದೆ। ಇವಾಗೇನೋ ಮಠ ಮಧ್ಯಾಹ್ನ ಬಿಸಿಲಿದೆ, ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಕತ್ಲೆ ಆಗೋದಿದೆ, वहीं पर बैठेगा तो क्या होगा, फिर धूप जाके ठंड लगने लग जाएगी। ಸಮಸ್ಯೆಗಳಿದೆಯಲ್ಲ, ಅನಂತ ಕಾಲದವರೆಗೆ ಪುಣ್ಯದಲ್ಲಿ ಕೂತ್ಕೊಳ್ಳೋ ಹಾಗಿದ್ದಿದ್ರೆ ठीक है बैठ जाओ, लेकिन नहीं हो सकता। ಅನಂತ ಕಾಲದವರೆಗೆ ಆ ಪುಣ್ಯದಲ್ಲೇ ಕೂತ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗೋದಿದೆ, ನಿಯಮದಿಂದ बदलाಗೋದಿದೆ। कितने समय तक शुभ भाव में रह सकते हैं, बहुत अल्पकाल, तो फिर बदलने वाला है, शुभ से अशुभ होगा। ಇದರ ಅರ್ಥ ಏನು कि ತುಂಬಾ ಕಾಲದವರೆಗೆ ಪುಣ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಶುದ್ಧದಲ್ಲಿ ಅನಂತ ಕಾಲ ಶುದ್ಧದಲ್ಲಿ ಇರ್ಬೋದಿದೆ। ಆ ಯಾವ ಶುದ್ಧ ಅವಸ್ಥೆ ಇದೆ ಅದು ಸ್ವಾಭಾವಿಕ ಅವಸ್ಥೆ ಇದೆ, ಪುಣ್ಯ ಪಾಪ ಏನಿದೆ ಇದು ಯಾವ अस्वाभाविक ಅಥವಾ ವಿಭಾವ ಪರಿಣತಿ ಇದೆ, ಜೀವದ ಸ್ವಭಾವ ಅಲ್ಲ। ಎರಡರಲ್ಲಿ ಆಯ್ಕೆ ಮಾಡುವಾಗ ನಾವು ನೆರಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಆದ್ರೆ ಆಯ್ಕೆ ಯಾತಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ कि ನಮಗೆ ಇನ್ನೊಂದು ಮಹತ್ವಪೂರ್ಣ ಕೆಲಸ ಇದೆ, ಇನ್ನೊಬ್ಬನ ದಾರಿ ಕಾಯ್ತಿದೀವಿ, ಅದಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ। ಈ ಉದಾಹರಣೆ ನಮ್ಗೆ ಅರ್ಥ ಆಗ್ತಾ ಇದೆಯೇನು, ಯಾವ ಪುಣ್ಯ ಇದೆ ಆ ಪುಣ್ಯದ ಪ್ರಯೋಜನ ಶುದ್ಧಕ್ಕೆ ಹೋಗೋದಿದೆ, ಶುದ್ಧದ ಭಾವ ಬರ್ಬೇಕಾದ್ರೆ ದ್ರವ್ಯ ಕ್ಷೇತ್ರ ಕಾಲ ಭಾವ ಕೂಡಿ ಬರ್ಬೇಕು। ಅಲ್ಲಿವರೆಗೆ ಏನ್ ಮಾಡೋದು कि ಅಲ್ಲಿವರೆಗೆ ದಾರಿ ಕಾಯೋದು। ಹೆಂಗ್ ದಾರಿ ಕಾಯೋದು, ठीक है ना, पाप में क्यों करता है, ಪುಣ್ಯದಲ್ಲಿದ್ದು ದಾರಿ ಕಾಯ್ಬೇಕಿದೆ, ಸುಲಭ ಆಗುತ್ತೆ। ಆ ದ್ರವ್ಯ ಕ್ಷೇತ್ರ ಕಾಲಭಾವ ಕೂಡಿ ಬಂದಾಗ ಸ್ವಭಾವ ಪ್ರಾಪ್ತಿ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ। ಇಲ್ಲ ಅಂದ್ರೆ ಬಿಸಿಲಲ್ಲಿ ಕೂತಿದ್ದಾನೆ, ಬೆವರು ಬರ್ತಾ ಇದೆ, ಸುಸ್ತಾಗ್ತಾ ಇದೆ, ಮತ್ತ ಅವಾಗ ವ್ಯಕ್ತಿ ಬಂದ್ರೆ ಇವನು ಹೆಂಗ್ ಸ್ವಾಗತ ಮಾಡ್ತಾನೆ, स्वागत कैसे करेगा,
धूप में लबालब थका हुआ है तो स्वागत नहीं कर पाएगा। तो जो छाया में बैठा है वो तसल्ली से बैठा है तो अच्छे से स्वागत कर सकता है ना। ಅದೇ ರೀತಿ ಪಾಪದಲ್ಲಿ ಪುಣ್ಯದಲ್ಲಿ ಶಕ್ತಿ ಯಾವುದಕ್ಕೆ ಜಾಸ್ತಿ ಬೇಕು? क्या लगता है? ನಮ್ಗೇನ್ ಅನ್ಸುತ್ತೆ? पुण्य ಮಾಡ್ಲಿಕ್ಕೆ ಶಕ್ತಿ ಜಾಸ್ತಿ ಬೇಕು, ಪಾಪ ಮಾಡ್ಲಿಕ್ಕೆ ಶಕ್ತಿ ಜಾಸ್ತಿ ಬೇಕು? शक्ति किसमें ज्यादा लगती है? उत्तर चाहिए मुझे। उत्तर क्यों नहीं आ रहा? डाउट है सबको। क्या बोले? जो लगता है वो बोलो ना। शक्ति किसमें ज्यादा लगती है? ಶಕ್ತಿ ಯಾವ್ದ್ರಲ್ಲಿ ಜಾಸ್ತಿ? ಪುಣ್ಯ ಮಾಡೋದ್ರಲ್ಲ ಪಾಪ ಮಾಡೋದು? तो ಜಾಸ್ತಿ ನಾವು ಪುಣ್ಯ ಮಾಡ್ತೀವೋ ಪಾಪ ಮಾಡ್ತೀವೋ? तो इजी कौन सा है? ಆಸನ್ ಸರಳ ಯಾವ್ದಿದೆ? ಪಾಪ ಮಾಡೋದು. ಅದಕ್ಕೆ ಶಕ್ತಿ ಕಡಿಮೆ ಇರುತ್ತೆ. ಉಲ್ಟಾ है, ಪರಿಸ್ಥಿತಿ ಉಲ್ಟಾ ಇದೆ. ಪಾಪ ಮಾಡೋದ್ರಲ್ಲಿ ತುಂಬಾ ಶಕ್ತಿ ವ್ಯಯ ಆಗುತ್ತೆ. अब शक्ति व्यय ಇದರ ಅರ್ಥ ಏನು? शक्ति व्यय अर्थ ಏನು? यही तो समस्या है ना, हम जीव अजीव का भेद नहीं करते। ಶಕ್ತಿ ವ್ಯಯ ಯಾವ್ದ್ರಲ್ಲಿ ಜಾಸ್ತಿ ಆಗುತ್ತೆ? ಪುಣ್ಯ ಮಾಡೋದ್ರಲ್ಲಿ ದುಡ್ಡು ಕಾಸು ಅದು ಇದು ಜಾಸ್ತಿ ಖರ್ಚಾಗುತ್ತೆ। तो इसको लगता है पुण्य करना कठिन है। और पाप करने में क्या है? ಪಾಪದಲ್ಲಿ ಜೀವಿಯ ಜ್ಞಾನ ದರ್ಶನ ಉಪಯೋಗ ಅತಿಯಾಗಿ ಹಾಳಾಗುತ್ತೆ। जब क्रोध मान मायाचार करता है तो वो कितना परिश्रम करना पड़ता है इसको, है ना। ಕಷಾಯಗಳು ಮಾಡುವಾಗ ಎಷ್ಟು ಪರಿಶ್ರಮ ಮಾಡಬೇಕಾಗುತ್ತೆ? बहुत परिश्रम करना पड़ता है। तो कठिन है, बहुत कठिन है। ಆದ್ರೆ ಸುಧ ಪರಿಚಿದಾನುಭೂತ ಸಂವತ್ಸವಿ ಕಾಮ ಭೋಗ ಬಂಧಕ, ಆದ್ರೆ ಹುಟ್ಟಿದಾಗಿಂದಲೂ ಅದನ್ನೇ ಕೇಳ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅದೇ ಸುಲಭ ಅನ್ಸತ್ತೆ ಅವನಿಗೆ। ಯಾಕೆ? ಜನ್ಮದಿಂದ ಅದನ್ನೇ ಕೇಳ್ಕೊಂಡು ಬಂದಿದ್ದಾನೆ। ऐसे ही ಯಾವ ಪುಣ್ಯ ಇದೆ ಆ ಪುಣ್ಯ ಅಧಿಕವಾಗಿ ಜನ್ಮದಿಂದ ಕೇಳಿಲ್ಲ ಇವನು, ಅದಕ್ಕೆ ಕಠಿಣ ಅನ್ಸುತ್ತೆ। ಇವೆರಡಕ್ಕಿಂತಲೂ ಕಠಿಣ ಏನನ್ಸುತ್ತೆ? ಶುದ್ಧ ಭಾವ। तो ಆ ಕಡೆ ಗಮನನೇ ಹೋಗುದಿಲ್ಲ। तो ಬಹುತೇಕ ಭಾಗವಾಗಿ ನಮ್ಮ ಸಮಾಜದಲ್ಲಿ 99% ಪುಣ್ಯ ಮಾಡಿದ್ರೆ ಯಾತಕ್ಕೋಸ್ಕರ ಮಾಡ್ತೇವೆ? ಪುಣ್ಯ ಒಳ್ಳೇದಾಗುತ್ತೆ ಜೀವನದಲ್ಲಿ, ಸುಖವಾಗಿರ್ತೀವಿ, ಶರೀರ ಚೆನ್ನಾಗಿರುತ್ತೆ, ಇದು ಪೂಜನೆ बोलता भी है। आयुर आरोग्य प्राप्तिर्थम, पूजन करता किस लिए है? अब ऐसा पूजन करेगा तो फल कैसे मिलेगा? ಮುಂದಿನ ಪದ್ಯ ಬರ್ತಾ ಇದೆ, ಪಾಠ ಮಾಡೋಣ, ಪಾಠ ಮಾಡೋಣ। ಯತ್ರ ಭಾವಃ ಶಿವಂ ದತ್ತೇ ದ್ಯೋಕಿ ಯದ್ದೂರವರ್ತಿನಿ ಯೋಗಿ ಯದ್ದೂರವರ್ತಿನಿ ಯೋ ನಯತ್ಯಾಶು ಗವ್ಯೂತಿಂ यो नयत्याशु गव्योतिं क्रोशार्धे किं ससीदति क्रोशार्धे किं ससीदति। ಏನ್ ಹೇಳ್ತೀರ? यत्र भावः शिवं दत्ते, शिव शिव माने क्या होता है? शिव शिव माने होता है सुख, सत्यम शिवम सुंदरम। तो शिव माने क्या हुआ?
शु माने सुख, कौन सा सुख? कि मोक्ष सुख, है ना, आत्मिक सुख, कायिक सुख। तो यत्र भावः शिवं दत्ते, यत्र, यत्र यो ಎಲ್ಲ ಒಂದು, ಯತ್ರ ಅಂದ್ರೆ ಯಾವುದು, ಭಾವಃ ಭಾವ, ಯಾವ ಭಾವ? ಶಿವಂ ಮೋಕ್ಷ ಸುಖವನ್ನ, ದತ್ತೆ, ದತ್ತೆ ಅಂದ್ರೆ ದೇತಾ ಹೈ, ನೀಡುತ್ತದೆ. ಯಾವ ಭಾವ ಮೋಕ್ಷ ಸುಖವನ್ನ ನೀಡುತ್ತದೆ? ಯತ್ರ ಭಾವಃ ಶಿವಂ ದತ್ತೆ, ಅರ್ಥ ಆಗ್ತಿದೆ? ಯಾವ ಭಾವ ಶಿವ ಅಂದ್ರೆ ಮೋಕ್ಷವನ್ನ ಕೊಡುತ್ತೆ, जो भाव मोक्ष सुख देता है, यत्र भावः शिवम दत्ते, दत्ते देता है। यत्र भावः शिवम दत्ते द्यो, ಅದು ಕಿಯದ್ ದೂರವರ್ತಿನಿ, ಇದು ಎರಡನ್ನು ಅಟ್ಯಾಚ್ ಮಾಡೋದು. ಒಂದು ಕಡೆಗೆ ಯಾವ ಮೋಕ್ಷ ಸುಖ ಇದೆ ಅದೊಂದು ಕಡೆಗಿದೆ, ಅದಕ್ಕೇನ್ ಹೇಳ್ತಾರೆ? ಯತ್ರ ಭಾವಃ ಶಿವಂ ದತ್ತೆ. ಈ ಕಡೆಗೆ ಏನ್ ಹೇಳ್ತಾರೆ? ಯೋ ನಯತ್ಯಾಶು ಗವ್ಯೋತಿಂ, ಇದೆಯಲ್ಲ, ಯೋ ನಯತ್ಯಾಶು ಗವ್ಯೋತಿಂ, ಹಿಂದಿಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಯಾರು ನಯತಿ, ನಯತಿ ಅಂದ್ರೆ ಲೇ ಜಾತಾ ಹೈ, ನಯತಿ, ನಯತಿ ಅಂದ್ರೆ ತೆಗೆದುಕೊಂಡು ಹೋಗ್ತಾನೆ. ಯೋ ಅಂದ್ರೆ ಯಾರು, नयति ले जाता है, क्या ले जाता है? आशु, आशु, आशु माने क्या होता है? हिंदी में बोलते हैं ना आशु कवि। आशु कवि कौन हुआ? जो बैठे बैठे ही कविता लिख देता है, उसको आशु कवि। तो आशु अंदरे ಶೀಘ್ರವಾಗಿ, ತಕ್ಷಣ, ತಕ್ಷಣ ತೆಗೆದುಕೊಂಡು ಹೋಗ್ತಾನೆ. ಯೋ ನಯತಿ ಆಶು, ಯೋ ನಯತ್ಯಾಶು ಗವ್ಯೋತಿಂ, ಕೋಶಗಟ್ಲೆ ತೆಗೆದುಕೊಂಡು ಹೋಗ್ತಾನೆ ಭಾರವನ್ನ. क्रोश, कोश, कोश माने क्या होता है? ಒಂದು ಕೋಶ, एक कोश, दो कोश बोलते हैं ना, मैली, ಒಂದು मैली, ಎರಡು मैली. तो क्रोशार्थे किं स सीदति, ಯಾವ ವ್ಯಕ್ತಿ ಎರಡು ಮೈಲಿ ಮೂರು ಮೈಲಿ ಭಾರವನ್ನ ಎತ್ಕೊಂಡು ಹೋಗ್ತಾನೆ ಅವನಿಗೆ क्रोश अर्धे, अर्धा कोश, आधा कोश ले जाने में किम स सीदति, क्या उसको दुख होगा? ಯಾರು ಮೈಲಿಗಟ್ಟಲೆ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೊಂದು ಅರ್ಧ ಕಿಲೋಮೀಟರ್ ತಗೊಂಡು ಹೋಗ್ಲಿಕ್ಕೆ ದುಃಖ ಆಗತ್ತೇನು, ಕಷ್ಟ ಆಗತ್ತೇನು? ನೈ ಹೋಗ. ಅರ್ಥ ಆಗ್ತಿದೆ? ಯಾರಿಗೆ ಮೈಲಿಗಟ್ಟಲೆ ತಗೊಂಡು ಹೋಗೋ ತಾಕತ್ತಿದೆ ಅವನು ಅರ್ಧ ಕಿಲೋಮೀಟರ್ ಯಾಕೆ ಹೆದರ್ಕೊತಾನೆ? उसमें क्या दुख होगा उसको? कि नहीं होगा. तो आशु ನೋಡ್ತಾ ಇದ್ದಂತ ಅರ್ಧ ಕಿಲೋಮೀಟರ್ ಹೊರಟೋಗ್ಬಿಡ್ತಾನೆ. आशु तक्षण, आशु शब्द में बहुत मर्म है, अभी चर्चा करेंगे. तो ये ಹೇಳ್ತಾರೆ कि यत्र भावः शिवं दत्ते, ಯಾವ ಭಾವ ಮೋಕ್ಷ ಸುಖವನ್ನ ಕೊಡುತ್ತೆ ಆ ಭಾವ ಏನ್ ಮಾಡುತ್ತೆ? ದ್ಯೋ ಕಿಯತ್ ದೂರವರ್ತಿನಿ, ಯಾವುದು ಅದು? ಕಿಯತ್, ಕಿಯತ್ ಅಂದ್ರೆ ಎಷ್ಟು, ದೂರವರ್ತಿನಿ, ದೂರವರ್ತಿನಿ ಅಂದ್ರೆ ಎಷ್ಟು ದೂರ ಇದೆ, ಕಿಯತ್ ಎಷ್ಟು, दूरवर्तिनी, दूर वर्तता है, मतलब कितना दूर है, समझ में नहीं आया. यत्र भावः, ಯಾವ ಭಾವ ಶಿವಂ ದತ್ತೆ ಮೋಕ್ಷವನ್ನ ಕೊಡುತ್ತೆ, ದ್ಯೋ ಅದು, ಕಿಯತ್ ದೂರವರ್ತಿನಿ, ದ್ಯೋ ಶಬ್ದದಲ್ಲಿ ಏನಿದೆ? ಪ್ರಕಾಶ ಅಂದ್ರೆ ಸ್ವರ್ಗ ಅಂತ ತಿಳ್ಕೊಳ್ಳೋದು. ಸ್ವರ್ಗ ಕಿಯತ್ ದೂರವರ್ತಿನಿ, ಎಷ್ಟು ದೂರ ಇದೆ ಅಂದ್ರೆ ಯಾವ ಭಾವದಿಂದ ಮೋಕ್ಷ ಸಿಗುತ್ತೆ ಆ ಭಾವಕ್ಕೆ ಸ್ವರ್ಗ ಎಷ್ಟು ದೂರ ಇದೆ. आचार्य प्रश्न खेलता है, जिस भाव से मोक्ष मिलता हो उस भाव के लिए स्वर्ग क्या चीज है?
उदाहरण क्या दिया, जो मेलो चल सकता है उसके लिए आधा किलोमीटर क्या चीज है। हमें ಒಬ್ಬ 10 ಕಿಲೋಮೀಟರ್ ನಡೀತಾನೆ ದಿನ, ಅರ್ಧ ಕಿಲೋಮೀಟರ್ ನಡಿ ಅಂದ್ರೆ ಅವನಿಗೆ ಏನಿದೆ, ನೋಡ್ ಅಷ್ಟೆಲ್ಲ ಹೊಟ್ಟೋಗ್ಬಿಡ್ತಾನೆ, ಕಾಣಿಸೋದೇ ಇಲ್ಲ ಕನಿಗೆ ಅವನು। ऐसे बोलते हैं कि जो मोक्ष सुख के लिए प्रयत्न करता हो उसके लिए स्वर्ग सुख क्या चीज है, वो तो ऐसे ही मिल जानी है जाते जाते। हम किस लिए मर रहे हैं अभी तक, स्वर्ग जाने के। आचार्य नहीं कह रहे ये तो बहुत छोटी चीज है। आत्मानुशासन ने उदाहरण क्या दिया कि रೈತ ಭತ್ತ ಬೆಳೀತಾ ಇದ್ದಾನೆ, ಭತ್ತ ಯಾಕೆ ಬೆಳೀತಾನೆ, ಹೊಟ್ಟೆಗೋಸ್ಕರ। भूसा चाहिए उसको, धान क्यों उगाता है, धान तो चावल के लिए उगाता है ना? तो ಹೊಟ್ಟು ಬೋನಸ್ ಆಗಿ ತನ್ನಿ ತಾನೇ ಸಿಗೋದಿದೆ, तो ಹೊಟ್ಟೆಗೋಸ್ಕರ ಯಾರು ಬೆಳೆ ಬೆಳೀತಾನೆ। ये आचार्य ने उदाहरण दिया, तो उसको तो धान्य चाहिए है ना, ರೈತನಿಗೆ ಧಾನ್ಯ ಬೇಕಾಗಿದೆ, ಬೆಳೆ ಬೆಳೀತಾನೆ, अदर ಜೊತೆಗೆ ಹೊಟ್ಟಂತೂ ಬೋನಸ್ ಆಗಿ ಸಿಗೋದಿದೆ, उसकी चिंता नहीं करना तू। ऐसे ही ಜೀವಕ್ಕಂತೂ मोक्ष ಬೇಕಾಗಿದೆ, स्वर्ग की चिंता नहीं करना। जिसको मोक्ष की चिंता है उसको स्वर्ग तो ऐसे ही मिल जानी है, ತನ್ನಿಂದ ತಾನೇ ಸಿಗೋದಿದೆ, ಅದರಲ್ಲೇನು ವಿಶೇಷ ಇದೆ। ಯಾಕಂದ್ರೆ ಯಾವ ಪುಣ್ಯ ಇದೆ ಯಾವ ಪಾಪ ಇದೆ, तो पुण्य ಜೀವ ಪಾಪಿ ಜೀವ ಇಬ್ಬರಿಗೂ ಕೊನೆಗೆ ಹೋಗೋದಂತೂ ಮೋಕ್ಷಕ್ಕಿದೆ। जीविया अंतम में गंतव्य अंत स्वभाव है, स्वभाव में ही जाना है सबको, न तो पुण्य में रहा जा सकता न पाप में रहा जा सकता, ಎರಡರಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ, ಸ್ವಭಾವದಲ್ಲೇ ಇರೋದು ಸಾಧ್ಯ ಇದೆ, तो ಇಬ್ರಿಗೂ ಸ್ವಭಾವದಲ್ಲೇ ಬರೋದಿದೆ। तो ಸ್ವಭಾವದಲ್ಲಿ ಇರೋ ಪ್ರಯತ್ನ ಮಾಡಿದ್ರೆ ಯಾವ ಸ್ವರ್ಗ ಇತ್ಯಾದಿಗಳಿದೆ ಅದಂತೂ ಆಟೋಮೆಟಿಕ್ಲಿ ಸಿಗೋದಿದೆ, ಅದರ ಚಿಂತೆ ನೀನು ಮಾಡಬೇಕಾಗಿಲ್ಲ। ವಿಚಾರ ಕರೋ, ನಾವು ಸ್ವಭಾವದಲ್ಲಿರೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, तो पुण्य बंद होगा कि नहीं होगा। अच्छा, ಪುಣ್ಯ ಮಾಡ್ಬೇಕಂತ ಪುಣ್ಯ ಮಾಡಿದ್ರೆ ಜಾಸ್ತಿ ಪುಣ್ಯ ಆಗುತ್ತೋ ಅಥವಾ ಸ್ವಭಾವದ ಪ್ರಯತ್ನ ಮಾಡಿದ್ರೆ ಜಾಸ್ತಿ ಪುಣ್ಯ ಆಗುತ್ತೋ, पुण्य किसमें ज्यादा होगा। कोई प्रसिद्धि के लिए दान देता हो और दूसरा कोई व्यक्ति आत्महित के लिए दान देता हो, तो पुण्य किसको ज्यादा लगेगा। तो हम तो पुण्य भी करना नहीं जानते, पुण्य ಯಾವುದರಲ್ಲಿ ಜಾಸ್ತಿ ಆಗುತ್ತೆ, ಯಾವ ಜೀವ ಸ್ವಭಾವ ಆರಾಧನೆ ಮಾಡ್ತಾನೆ ಅವನಿಗೆ पुण्य ಜಾಸ್ತಿ ಆಗೋದಿದೆ। सर्वात सिद्धि कौन जाएगा बोलो, सर्वात सिद्धि जो ज्यादा दान देगा वो जाएगा या समय दृष्टि जाएगा। स्वर्ग में सबसे सबसे बड़ा क्या है, सर्वात सिद्धि, और वहां कौन जाता है। अब क्या ये क्या बात हो गई, वो कुछ भी हमें जो दिखाई देता है ऐसा पुण्य नहीं किया हो लेकिन समय दृष्टि हो और एक भाव अवतारी हो तो सर्वात सिद्धि जा सकता है। अब इससे विचित्र बात क्या हुआ कि सर्वात ಸಿದ್ಧಿಯಲ್ಲಿ ಯಾವ ದೇವತೆಗಳಿದ್ದಾರೆ, ಸರ್ವಾತ್ ಸಿದ್ಧಿ ದೇವತೆಗಳಿಗೆ ಯಾವ ಸುಖ ಇದೆ, ಅದಕ್ಕಿಂತ ಜಾಸ್ತಿ ಸುಖ ವೃತ್ತಿ ಶ್ರಾವಕನಿಗೆ। वृत्ति श्रावक पंचम गुण स्थानवर्ती, सर्वात सिद्धि के देव चतुर्थ गुण स्थानवर्ती। तो सुख ज्यादा किसको हुआ, सुख तो
ವೃತ್ತಿ ಶ್ರಾವಕನಿಗಾಯ್ತು. ನಮಗೇನ್ ಅನ್ಸುತ್ತೆ? ಸ್ವರ್ಗದಲ್ಲಿ ಎಲ್ಲಕ್ಕಿಂತ ಉನ್ನತವಾದ ಸ್ವರ್ಗ ಸರ್ವಾರ್ಥ ಸಿದ್ಧಿ, ಅಲ್ಲಿ ಚತುರ್ಥ ಗುಣಸ್ಥಾನ. और ಇಲ್ಲಿ ಒಬ್ಬ ಶ್ರಾವಕ, ಮುನಿಯಲ್ಲ, ಶ್ರಾವಕ, वृद्धि श्रावक, 5वें गुणस्थानवर्ती, उसको सर्वार्थ सिद्धि के देवों से ज्यादा सुख वर्तता है. सुख की कल्पना और वास्तविक सुख ಇದೆರಡು ಬೇರೆ ಬೇರೆ ಇದೆಯಲ್ಲ. ಈ ರೀತಿ ಯಾವಾಗ ಪುಣ್ಯ ಪಾಪದಲ್ಲಿ ನಾನು ವ್ಯತ್ಯಾಸ ನೋಡಿ ಅದರಲ್ಲಿ ಭೇದ ಮಾಡುತ್ತೇನೆ, ಆಗ ವಾಸ್ತವಿಕವಾಗಿ ಪುಣ್ಯ ಪಾಪದ ಸ್ವರೂಪ ಅಂತಾಗಿ ಶುದ್ಧೋಪಯೋಗದ ಪ್ರಯತ್ನ ನಡೆಯುತ್ತೆ. ಇಲ್ಲ ಅಂದ್ರೆ ಪ್ರಶ್ನೆ ಹೇಗೆ ಉತ್ಪನ್ನ ಆಗುತ್ತೆ? ನೀವು ಬರೀ ಶುದ್ಧೋಪಯೋಗದ ಹೇಳ್ತೀರಾ, ಪುಣ್ಯ ಮಾಡೋದು ಯಾವಾಗ? खाली आत्मा आत्मा की चर्चा करते हो, फिर पुण्य कब करेंगे? तुम आत्मा की चर्चा करते हो, इसका क्या समझते हो तुम? ये सातिशय पुण्य का बंध होने वाला है तुम्हें. ಆತ್ಮನ ಚರ್ಚೆ ಮಾತ್ರದಿಂದನೇ ನಿನಗೆ ಸಾತಿಶಯ ಪುಣ್ಯದ ಬಂಧ ಆಗೋದಿಲ್ಲ. इससे बड़ा पुण्य क्या चाहिए तुम्हें? इससे बड़ा कोई पुण्य होता है? इधे अति दೊಡ್ಡ पुण्य ಇದೆ. ನಿಮಗೆ ಅನ್ಸುತ್ತೆ अभी आत्मा को तो थोड़ा बस में रखते हैं, थोड़ा पुण्य करते हैं. ಆತ್ಮನನ್ನ ಬಿಟ್ಟು ಯಾವ ಪುಣ್ಯ ಮಾಡಕ್ ಹೊರಟಿದೆಯಾ ನೀನು? स्वयं को, स्वभाव को छोड़ करके कौन सा पुण्य करने गए तुम? और पुण्य होगा क्या? समझ, जो व्यक्ति स्वभाव को छोड़कर कोई भी शुभ कार्य करने जाता है तो गया तो है शुभ कार्य करने के लिए, और पाप करके लौटता है. गया किस लिए था? पुण्य ಮಾಡ್ಲಿಕ್ಕೆ ಹೋಗಿದ್ದ. ಏನಾಗುತ್ತೆ? ಈ ಪಾಪ ಯಾಕಾಯ್ತು? ಈ ಸ್ವಭಾವನೇ ಗೊತ್ತಿಲ್ಲಲ್ಲ ಇವನಿಗೆ, ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ. तो ನೀನ್ ಏನ್ ಮಾಡ್ತಾನೆ ಎಲ್ಲ ಹಿಂಗಾಗೋದಿದೆ. ಬೋದು ವಿಚಾರ ಕರು, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ನು ನಾನು ಏನೇನ್ ಮಾಡ್ತೀನಿ ಅದು ಹೆಂಗಿರೋದಿದೆ. यही तो समस्या है. ನನ್ನ ಬಗ್ಗೆ ನಂಗೆ ಎಲ್ಲ ಗೊತ್ತಿದೆ ಅನ್ಸುತ್ತೆ. ಅತಿ ದೊಡ್ಡ ಭ್ರಮೆ ಇದೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾವ ಪುಣ್ಯ ಇದೆ ಅದು ಸ್ವಭಾವದ ಜೊತೆ ಜೊತೆಗಿದ್ರೆ ಅದು ಸಾರ್ಥಕ ಇದೆ. ಸ್ವಭಾವವನ್ನ ಹೊರತುಪಡಿಸಿ ಇದ್ದಂತಹ ಪುಣ್ಯ ಅಧಿಕ ಕಾಲ ಬರೋದಿಲ್ಲ, ಕೊನೆಗೆ ಅದು ಪಾಪ ರೂಪವಾಗಿ ಪರಿಣಾಮನೆ ಆಗೋದಿದೆ. ಯಾಕಂದ್ರೆ ಸ್ವಭಾವ ಗೊತ್ತಿಲ್ಲ, तो करेगा क्या? जो कुछ करेगा वो पाप ही होगा. ಯಾಕಂದ್ರೆ ಸ್ವಭಾವದ ವಿರಾಧನೆ ಅತಿ ದೊಡ್ಡ ಪಾಪ ಇದೆ. उससे तो झूठा नहीं, तो ऊपर से कुछ कर लिया. जैसे आचार्य परिभाषा बोलता है, ಏನ್ ಪರಿಭಾಷೆ ಹೇಳ್ತಾರೆ? ಸ್ವರೂಪಾತ್ ಪ್ರತಿಪತ್ತಿ, ಸ್ವರೂಪದ ನಿರ್ಣಯ ಅದು ಸಾಮ್ಯತ್ವ ಇದೆ. ಮತ್ತು ಸ್ವಭಾವ ನಿವೃತ್ತಿ ಅದೇನಿದೆ ಕಿ ಪಾಪ ಇದೆ. ಯಾವ ಸ್ವಭಾವದ ನಿವೃತ್ತಿ, ಸ್ವಭಾವದಿಂದ ಯಾವ ಜೀವ ದೂರ ಇದ್ದಾನೆ ಅದು ಪಾಪ ಇದೆ. ಆ ಪಾಪದಿಂದ ದೂರ ಆಗಿದ್ದೀನಿ ನಾನು, उससे तो दूर नहीं हुआ ना. सबसे बड़ा पाप तो हो ही रहा, 24 ಗಂಟೆ ನಡೀತಾ ಇದೆ. ಸ್ವಭಾವದ ವಿರಾಧನೆ 24 ಗಂಟೆ ನಡೀತಾ ಇದೆ. ನನ್ನ ಬಗ್ಗೆ ನನಗೆ ಅರಿವಿಲ್ಲ, ಅರಿವಿಲ್ಲದೆ ಮಾಡೋ ಕೆಲಸಗಳೆಲ್ಲ ನಿರರ್ಥಕ ಇದೆ. ಅದಕ್ಕೆ ಆಚಾರ್ಯ ಏನ್ ಹೇಳ್ತಾರೆ, ನೀನು ಸ್ವಭಾವದ ಜೊತೆ ಜೊತೆಗೆ ಮಾಡಿದ್ರೆ ಮಾತ್ರ ನಿನ್ನ ಪುಣ್ಯ ಸಾರ್ಥಕ ಇದೆ. ये बहुत महत्वपूर्ण बात है. ಯಾವಾಗ ಯಾವಾಗ ನಾವು ಶುಭ ಕಾರ್ಯದಲ್ಲಿ ಇರ್ತೇವೆ, ಯಾವಾಗ ಯಾವಾಗ
ಪುಣ್ಯ ಕಾರ್ಯದಲ್ಲಿ ಇರ್ತೇವೆ, ಆಗ ಸ್ವಭಾವವನ್ನ ಮರೆತು ಬಿಡೋದಿಲ್ಲ. ಸ್ವಭಾವ ನೆನಪಿದ್ರೆ ನಿಜವಾದ ಶುಭ ಕಾರ್ಯ ಆಗೋದಿದೆ, ಪುಣ್ಯ ಆಗೋದಿದೆ. ಇಲ್ಲ ಅಂದ್ರೆ ಯಾರಿಗೆ ಕ್ರೋಧ ಮಾನ್ ಮಾಯಾ ಲೋಭ ಹೊರಟೋಗಿದೆ, ಆ ವ್ಯಕ್ತಿಯ ಆಚರಣೆ ಹೆಂಗಿರೋದಿದೆ? ಅಹಿಂಸಾತ್ಮಕ ಇರೋದಿದೆ. ಮತ್ತೆ ಯಾರಲ್ಲಿ ಕ್ರೋಧ ಮಾನ್ ಮಾಯಾ ಲೋಭ ಎಲ್ಲ ಯಥಾವತ್ತಾಗಿದೆ मतवನ್ನ आचरण ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, उसका आचरण कैसा रहेगा? हिंसा होगी। अब हिंसा क्यों हो रही है? क्योंकि ಅಂತರಂಗದಲ್ಲಿ ಯಾವ ಪಾಪ ಇದೆ ಅದು ಹೋಗ್ಲಿಲ್ಲ, ಬಾಹ್ಯದಲ್ಲಿ ವೃತ್ತಗ್ರಹಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ವೃತ್ತಗ್ರಹಣೆ ಹೆಂಗಾಗುತ್ತೆ? ವೃತ್ತಗ್ರಹಣೆ ಹೆಂಗಾಗುತ್ತೆ? ತ್ರಸ ಸ್ಥಾವರ ಜೀವಿಗಳ ಮೇಲೆ ಕರುಣೆ ಹುಟ್ಟಿಲ್ಲ, ಇವನಿಗೆ दया बंदिला, लगता नहीं कि ये भी जीव है, उसको लगता नहीं है, तो शास्त्रों ने बोल दिया ठीक है, इनका अनुभव आगोदिಲ್ಲ, तो दये पालನೆ ಹೆಂಗಾಗುತ್ತೆ? ಆಗೋದಿಲ್ಲ. ಆದ್ರೆ ಯಾವ ಜೀವ ಸ್ವಭಾವದಲ್ಲಿದ್ದಾನೆ ಅವನಿಗೆ ಇನ್ನೊಂದು ಜೀವದ ಸ್ವಭಾವ ಕೂಡ ಗೊತ್ತಿದೆ. ಯಾರು ಚೆನ್ನಾಗಿ ರಸಸ್ಥಾವರ ಜೀವಿಗಳ ಅಹಿಂಸೆಯನ್ನ ಮಾಡಬಹುದು, ಯಾರು ಸ್ವಭಾವದಲ್ಲಿದ್ದಾನೆ. ಅಂತರಂಗದಲ್ಲಿ ಯಾವ ಅಜ್ಞಾನ ಇದೆ, ವಸ್ತುಗಳ ಬಗ್ಗೆ, ವಿಷಯಗಳ ಬಗ್ಗೆ, ಪಂಚೇಂದ್ರಿಯಗಳ ಬಗ್ಗೆ, ಮುಂದೆ 5ನೇ ಆಚಾರ್ಯರ ಯಾವ ವರ್ಣನೆ ಪದ್ಧತಿ ಇದೆ ಅದಂತೂ ಮಹಾ ಆಶ್ಚರ್ಯ ಇದೆ. ಪ್ರತಿಯೊಬ್ಬ ಅಜ್ಞಾನಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿದು ಬರೀತಾರೆ. ಅಭಿ ಕ್ಯಾ ಸೋಚನೆ ವಾಲ ಹೈ. ಏನಾಯ್ತು, ಒಂದು ಕಡೆಗೆ ಇವನಿಗೆ ವೃತ್ತಗಳು ಬೇಡ ಅಂತ ಅನ್ಸ್ಲಿಕ್ಕೆ ಶುರು ಆಯ್ತು, ಅದನ್ನ ಹೇಳಿದ್ರು. ಪುನಃ ಏನಾಗ್ಲಿಕ್ಕೆ ಶುರು ಆಯ್ತು ಇವನಿಗೆ, ಅಚ್ಚಾ ವೃತ್ತಗಳು ಮಾಡ್ಲೇಬೇಕಲ್ವಾ, ನರಕಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ ವೃತ್ತ ಮಾಡ್ಲೇಬೇಕು. तब क्या किया, व्रत को पकड़ कर बैठ गया, ठीक है व्रत ಮಾಡ್ಬೇಕಲ್ವಾ, व्रत ಮಾಡ್ಕೊಂಡೆ ಕೂತ್ಕೋತೀನಿ. ಆಚಾರ್ಯಗೆ व्रत को पकड़ के नहीं बैठना, फिर दिक्कत हो जाएगा. ವೃತ್ತಗಳನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಈ ಮೋಕ್ಷ ಸುಖದಿಂದ ವಂಚಿತನಾಗ್ಬಿಡ್ತೀಯ. ಅದಕ್ಕೆ 4ನೇ ಪದ್ಯ ಬಂತು, ಈ ವೃತ್ತಗಳಲ್ಲೇ ನೀನು ಮಗ್ನನಾಗಿ ಕೂತ್ಕೊಂಡ್ಬಿಟ್ರೆ, ವೃತ್ತಗಳನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದೆ ಸಾಗಕ್ಕಾಗೋದಿಲ್ಲ. ಅದಕ್ಕೇನ್ ಹೇಳಿದ್ರು, ವೃತ್ತಗಳು ಅವಶ್ಯಕ ಇದೆ, ವೃತ್ತಗಳ ಆಧಾರದಿಂದ, ವೃತ್ತಗಳ ಸಹಾಯದಿಂದ ಸ್ವಭಾವ ಪ್ರಾಪ್ತಿ ಮಾಡ್ಕೊಳ್ಳೋದು ಅಗತ್ಯ ಇದೆ. ಎರಡೂ ಅವಶ್ಯಕ ಇದೆ. ಸ್ವಭಾವದ ಪ್ರಾಪ್ತಿ ಅಂತಿಮ ಗಂತವ್ಯ ಇದೆ, ಅದಕ್ಕೆ ಯಾವ ವೃತ ಉಪವಾಸಗಳಿದೆ ಅದು ಸಹಾಯ ಮಾಡುತ್ತೆ. ಯಾವ ರೀತಿ ಕೋಲು ವೃದ್ಧನಿಗೆ ನಡಿಲಿಕ್ಕೆ ಸಹಾಯ ಮಾಡುತ್ತೆ, ಸಹಾಯ ಮಾಡುತ್ತೆ, ಆದ್ರೆ ನಡ್ಸುತ್ತೇನು? ನಡ್ಸೋದಿಲ್ಲ. ನಾನೇ ನಡಿಬೇಕು. ಕನ್ನಡಕ ನೋಡ್ಲಿಕ್ಕೆ ಸಹಾಯ ಮಾಡುತ್ತೆ, ಕನ್ನಡಕನೇ ನೋಡುತ್ತೇನು? वो चश्मा तो माध्यम है देखने के लिए, वो देखने नहीं वाला, देखना तो तुम्हें ही पड़ेगा. ऐसे व्रत उपवास ये माध्यम है, ಇವುಗಳನ್ನೇ ಅಂತಿಮ ಲಕ್ಷ್ಯ, ಇವುಗಳನ್ನೇ ಅಂತಿಮ ಗಂತವ್ಯ ಮಾಡೋದಿಲ್ಲ. ಇದು ಮಾಧ್ಯಮ ಇದೆ, ಈ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೋಗೋದಿದೆ. व्रत उपवास तो सीढ़ियां हैं, इसको चढ़कर जाना है ऊपर, इसी को पकड़कर नहीं बैठना कि अच्छा लग रहा है, अच्छा लग रहा है करके. इसमें अच्छा नहीं है, थोड़ी देर में ही पाप आने वाला है. वो सुख सदा ही त्याज्य रे, पश्चात जिसके दुख भरा. कौन सा दुख है? ये सुख तो सुख जैसे लग रहा है, ಆದ್ರೆ ಅದ್ರ ಹಿಂದೆ ಯಾರು ಬರೋರಿದ್ದಾರೆ? ಪಾಪ ಬರೋನಿದ್ದಾನೆ, ತಯಾರ ಕೂತಿದ್ದಾನೆ.
ये समझना पड़ेगा ना, नहीं तो भय कैसे लगेगा। ಯಾವ ಪುಣ್ಯದಲ್ಲಿ ಚೆನ್ನಾಗಿದೆ ಅಂತ ಕೂತ್ಕೊಂಡಿದ್ಯಾ, ಅದ್ರ ಹಿಂದೆ ಯಾರು ಬರೋರಿದ್ದಾರೆ कि शुद्धोपयोग का प्रयास नहीं हुआ तो पाप आने वाला है, तुम चाहो या नहीं चाहो। ನಿನ್ನ ಅನಿಸಿಕೆಯಿಂದ ಏನೋ ಆಗೋದಿಲ್ಲ, ನಿನ್ನ ಆಸೆಯಿಂದ ಏನೋ ಆಗೋದಿಲ್ಲ. ನೀನ್ ಏನೇ ಅಂದ್ರೂ ಶುದ್ಧೋಪಯೋಗದ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಅದ್ರ ಹಿಂದೆ ಪಾಪ ಬಂದು ಕೂತಿದೆ ಬರ್ಲಿಕ್ಕೆ. तो नियम से आने वाला है, पूछने नहीं वाला तुमसे। जैसे ही पुण्य आएगा और शुद्धोपयोग का प्रयास नहीं हुआ तो समझना कि पाप आने वाला है। तो जिसके बाद में पाप आने वाला हो तो आप चुपके से बैठ सकते हो, क्या कहते हैं। ನಿನ್ನ ಯಾವ ಅವಸ್ಥೆ ಆದ್ಮೇಲೆ ಪಾಪ ಬರೋದಿದೆ, ಪಾಪ ಬರೋದಿದೆ ಅಂತ ಗೊತ್ತಿದ್ಮೇಲೆ ಸುಮ್ಮನೆ ಕೂತ್ಕೋತೀಯ। ತೋಡುಮಂಚಿಗ ಉದಾಹರಣೆ, ನದಿಯಲ್ಲಿ ಪ್ರವಾಹ ಜೋರಾಗಿದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಪ್ರವಾಹ ಕಡಿಮೆ ಆಗಿದೆ, ಅವಕಾಶ ಸಿಕ್ಕಿದೆ, अभी हाथ पैर नहीं चलाएगा तो तेरे अभागी की महिमा कौन बताएगा, है ना। ऐसे ही ಸ್ವಲ್ಪ ಶುಭ ಭಾವ ಉಂಟಾಗಿದೆ, ಅವಾಗ ನೀನು ಶುದ್ಧೋಪಯೋಗದ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಈ ನಿಯಮದಿಂದ ಪಾಪ ಬರುವುದಿದೆ, ನೀನು ಪಾಪಿ ಆಗ್ಲಿಕ್ಕೆ ತಯಾರಾಗ್ಬಿಟ್ಟಿದೆ। लगता है शास्त्रों में जो पुण्य पाप को एक समान बताया गया वो इसलिए बताया गया क्योंकि अंतिम रूप से तो दोनों का फल एक ही है, ज्यादा भेद करने की आवश्यकता नहीं है। अंतिम रूप से फल तो वही है। थोड़े काल तक ಸ್ವಲ್ಪ ಕಾಲಕ್ಕೆ ಸ್ವರ್ಗಕ್ಕೆ ಹೋಗ್ಬೋದು, ಆಗ ಕೊನೆಗೆ। ಹಾಗಾಗಿ ಪ್ರಯತ್ನ ಮಾಡೋದಿದ್ರೆ ಶುದ್ಧೋಪಯೋಗಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದಾರೆ। ಯಾರು ಸ್ವಭಾವದ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡ್ತಾನೆ ಅವನಿಗೆ ಸ್ವರ್ಗ ಏನು ದೂರ ಇಲ್ಲ। ಆ ಪ್ರಥಮಾನುಯೋಗದಲ್ಲಿ ಎಷ್ಟು ಉದಾಹರಣೆಗಳು ಬರುತ್ತೆ ಎಲ್ಲ ತೆಗೆದು ನೋಡು, ಏನ್ ಸಿಗುತ್ತೆ ಉದಾಹರಣೆಗಳಲ್ಲಿ। पूजा अर्चना करते हुए कितने लोग स्वर्ग गए, आत्म साधने ಮಾಡ್ತಾ ಮಾಡ್ತಾ ಮರಣ ಆಯಿತು, ಸ್ವರ್ಗಕ್ಕೆ ಹೋದ। आत्म साधना करोगे तो स्वर्ग तो अपने आप मिलेगा, और ऐसा स्वर्ग नहीं मिलेगा नीचे वाला, क्या बोलते हैं ज्योतिषवासी, वहां नहीं जाओगे, बेहतर नहीं बनोगे, भटकोगे नहीं, कहां जाओगे, ऊपर जाओगे। ಕಲ್ಪವಾಸಿ ಮೇಲ್ ಹೋಗ್ತೀಯ, ಯಾಕೆ ಮೇಲ್ ಹೋಗೋರೆಲ್ಲ ಸಮ್ಯ ದೃಷ್ಟಿ, ಕೆಳಗಡೆ ಇರೋರೆಲ್ಲ ಮಿಥ್ಯಾ दृष्टि, व्यंतरवासी ज्योतिषवासी सब मिथ्या दृष्टि होते हैं। ನಿಯಮದಿಂದ ಜ್ಯೋತಿಷಿ ವ್ಯಂತರ ಎಲ್ಲ ನಿಯಮದಿಂದ ಮಿಥ್ಯಾ ದೃಷ್ಟಿ ಇದ್ದೇನೆ ಜನ್ಮ ಪಡಿತಾರೆ, ಆಮೇಲೆ ಸಮೇತ ಆಗಬಹುದು, ಆದ್ರೆ ಜನ್ಮದಿಂದ ಅಂತೂ ಮಿಥ್ಯಾ ದೃಷ್ಟಿ। ಬೋಲೋ ಯಾವ ವ್ಯಂತರ ಜ್ಯೋತಿಷಿ ನೀನ್ ಪೂಜೆ ಮಾಡ್ತಾ ಇದ್ರೆ ಯಾರು ಪೂಜೆ ಮಾಡ್ತಾ ಇದೀಯ, समय तो भी नहीं है। और ये कहानी नहीं है, ये सिद्धांत है कि ಯಾವ ಕೆಳಗಿನ ಸ್ವರ್ಗ ಇದೆ ಅಲ್ಲಿ ನಿಯಮದಿಂದ ಮಿಥ್ಯಾದೃಷ್ಟಿಗಳ ಜನ್ಮನೇ ಆಗುತ್ತೆ। ಹಾಗಾಗಿ ವಿಚಾರ ಮಾಡಬೇಕಿದೆ, ಆ ಯಾವ ಪುಣ್ಯ ಇದೆ ಆ ಪುಣ್ಯದಲ್ಲೂ ಕೂಡ ಯಾವ ರೀತಿಯಾದ ಪುಣ್ಯ ನಾನು ಮಾಡೋದಿದೆ, ಸ್ವಭಾವದ ನೆನಪಿಟ್ಕೊಂಡು ಸ್ವಭಾವದಲ್ಲಿ ಇದ್ದು ಸ್ವಭಾವ ಪರಿಣತಿಗೋಸ್ಕರ ನಾನು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಸ್ವಭಾವದ ಪ್ರಾಪ್ತಿನೂ ಆಗುತ್ತೆ ಮತ್ತು ಮಧ್ಯದಲ್ಲಿ ಸ್ಟಾಪೇಜ್ ಸುಖದಲ್ಲಿರುತ್ತೆ। ಮತ್ತು ಬರೀ ಸುಖಕ್ಕೋಸ್ಕರ ಇಂದ್ರಿಯ ಭೋಗಕ್ಕೋಸ್ಕರ ಸಾಂಸಾರಿಕ ಸುಖಕ್ಕೋಸ್ಕರ ನೀನ್ ಪುಣ್ಯ ಮಾಡಿದ್ಯಾ ಅಂದ್ರೆ ನೀನ್ ಪುಣ್ಯನೂ ಮಾಡಕ್ ಹೋಗಿದ್ಯಾ ಆದ್ರೆ ಪಾಪ ಮಾಡ್ತೀಯ,
ಅದಕ್ಕೆ ಏನಂದ್ರು ग्रंथದಲ್ಲಿ निदान बंद। निदान बंद किसको कहते हैं? निदान बंद कहते हैं भोगों की अभिलाषा। निदान बंद ಅಂದ್ರೇನು? ವಿಧಾನ ಏನಂತಾರೆ, ಆರಾಧನೆ ಮಾಡ್ತಾರೆ. ಆರಾಧನೆ ಯಾಕೆ ಮಾಡೋದು? 2-3 ವರ್ಷದಿಂದ कुटुंबದಲ್ಲಿ ತುಂಬಾ ಅಶಾಂತಿ ಇದೆ, तो क्या करना, एक विधान कर लेते हैं, शांति विधान। शांति विधान बहुत फेमस है, क्यों? शांति मिल जाएगा। बोलो कौन सी शांति मिलने वाली है? निदान बंद हो रहा है, क्या हो रहा है? जब भोगों की अभिलाषा चलती है तो पुण्य का बंद नहीं होता, पाप का बंद होता है। तो गए तो थे पुण्य के लिए और ले क्या है? पाप। ಎಲ್ಲಿಗೆ ಹೋಗಿದ್ವಿ? ಪುಣ್ಯ ತಗೊಂಡ್ಬರ್ಲಿಕ್ಕೆ ಹೋಗಿದ್ವಿ, ಏನ್ ತಗೊಂಡ್ಬಂದ್ವಿ? तो निदान बंद तो हो ही रहा है ना, इसमें कोई दो राय नहीं है। ಸಾಂಖಾಚಾರ ಸ್ವಾಧ್ಯಾಯದಲ್ಲಿ ಯಾರ್ಯಾರಿದ್ರಿ? ಆಕಾಂಕ್ಷನ ನಿಕಾಂಕ್ಷಿತ್. ನಿಕಾಂಕ್ಷಿತ ಅಂಗ ಏನ್ ಹೇಳುತ್ತೆ? ಇದು ಬೇಸಿಕ್ अभिवृत्ति भी नहीं हुआ, अविरत सम्यक दृष्टिಯಲ್ಲಿ ನಿಕಾಂಕ್ಷಿತ ಅಂಗ ಇದೆ. तो ನಿಕಾಂಕ್ಷಿತತೆ ಇಲ್ಲ ಅಂದ್ರೆ सम्यकत्व ಇಲ್ಲ. ಅದರ अर्थ ಏನು? कि पुण्य नहीं ला भाई, मिथ्या दृष्टि के जीवन में सही सातिशय पुण्य होता ही नहीं है, वो कर ही नहीं सकता। ಯಾಕೆ? ಸ್ವಭಾವದಿಂದ ದೂರ ಇದ್ದಾನೆ, स्वभाव ಗೊತ್ತಿಲ್ಲ, ಏನ್ ಮಾಡ್ತಾನೆ? निदान बंद करता है। कभी कभी बहुत विचार करने पर दुख होता है कि पूजन करते समय भी अपन ये सब बोलते हैं, क्या चाहिए, ऐसे ऐसे व्यक्ति ने विधान किया, उसकी उसकी शांति, उसके परिवार की शांति, क्या क्या बोल रहे हैं, तो क्या चल रहा है? निदान बंद ही तो चल रहा है, ಏನ್ ನಡೀತಾ ಇದೆ? ಏನ್ ಬೇಕಾಗಿದೆ? अरे वीतरागी भगवान की पूजा करते हो और बोल क्या रहे हो? पूजा याद ನಡೀತಾ ಇದೆ, वीतरागी अनंत परमेश्वरी त्रिलोकीनाथ सर्व के भगवान, और ಏನ್ ಮಾಡ್ತಾ ಇದೆಯಾ? तो ನಿನಗೇನು ಏನು ಶಿಕ್ಷೆ ಆಗಬೇಕು ಆಗಬಾರ್ದು? होनी चाहिए कि नहीं होनी चाहिए? शिक्षा तो होनी चाहिए ना। इतना भी तुम्हें बुद्धि नहीं है, इसके सामने जाकर क्या पूछ रहे हो? ದಂಡ ಕೊಡ್ಬೇಕು ಕೊಡಬಾರ್ದು? प्रधानमंत्री के सामने बैठा हुआ है और बोलता है थोड़ा मेरा घर साफ कर दो, तो क्या होगा? दंड मिलेगा नहीं मिलेगा? मिलेगा ना। बोलो, ಸಾಕ್ಷಾತ್ ಅನಂತ ಪರಮೇಶ್ವರಿ ಪರಮ ವೀತರಾಗಿ ಅವ್ರ ಮುಂದೆ ಹೇಳ್ತಾ ಇದ್ದಾನೆ, ನನ್ನ ಮನೇಲಿ ಒಂದ್ ಸ್ವಲ್ಪ ಕಷ್ಟ ಇದೆ, ದೂರ ಮಾಡ್ಬಿಡಿ ಹೋಗುವ. किसको बोल रहे हो तुम? ಕೇವಲಿ ಶುದ್ಧ ಸಂಘ धर्म देवावरणवादो दर्शन मोहस्य। दर्शन मोह ऐसे ही थोड़ी प्रबल हो रहा है। ಏನ್ ಮಾಡ್ತಾ ಇದ್ದಾನೆ? ಅವಿನಯ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ದಾನೆ ಇಲ್ವೋ? करता है ना, अवहेलना करता है, अभिनय करता है। ये अभिनय नहीं है तो क्या है? कष्ट आए किस लिए? अभी आएगा। त्रिंगिलम पातयन पद्भ्याम स्वयं दंडेन पात्यते, अभी आएगा, वो क्या आएगा? ऐसा बोलने वाले कि त्रिंगिलम पातयन पद्भ्याम, मुझे ಬರೋದಿದೆ. त्रिंगिಲ ಇದೆಯಲ್ಲ, ಆ ಕಾಳಿದಾಸನ ಕತೆ ಗೊತ್ತಿದೆಯಲ್ಲ, ರಂಪೆ ಮೇಲೆ ಕೂತಿದ್ದಾನೆ, तो क्या होगा? नीचे गिर गया और पैर टूट गया। अब बोल रहे पैर टूट गया, पैर टूट गया, क्यों टूटा?
ಯಾಕೆ ಮುರಿತು ಕಾಲ್ ನಿಂದು? यार बंद मुर्दू तो फिर दूसरे को क्यों बताता है? ಏನ್ ಹೇಳ್ತಿದ್ದಾರೆ? ಯಾಕೆ ಕಾಲ್ ಮುರಿತೀನಿ ಎಂದು? यार बंद मुर्दू किसी ने नहीं किया ना कुछ भी, तो फिर दूसरे को क्यों बोलता है? किया किसने था? कि तुमने किया था. पूर्व उपार्जित कर्म ಯಾರು ಮಾಡಿದ್ರು? ನೀನೇ ಮಾಡಿದ್ದೆ. तो करते समय तो किसी को नहीं बोला था. ಮಾಡುವಾಗ ಯಾರಿಗೆ ಹೇಳಕ್ ಹೋಗಿದ್ದೆ ನೀನು? नहीं बोला था ना किसी को, तो फिर भोगते समय क्यों बोलता है? कर्म के उदय के समय में समता भाव रखना ही कर्म को निर्जरा करने का उपाय है. अब समता भाव ಮಾಡ್ದೇನೆ ಅದನ್ನ ಊರಿಗೆಲ್ಲ ಹೇಳ್ಕೊಂಡ್ ತಿರ್ಗಾಡಿದ್ರೆ ಇನ್ನಷ್ಟು ಕರ್ಮ ಬಂದಾಗುತ್ತೆ ನಿನಗೆ. ದುಃಖ ಶೋಕ ತಾಪ ಕೃಂದನ ಪದ ಪರಿದೇವ ಇದರಿಂದ ಏನಾಗೋದಿದೆ? ಅಸಂತ ವೇದನೆ ಬಂದಾಗೋದಿದೆ, ಮತ್ ಪುನಃ ಬಂದಾಗೋದಿದೆ. ಮೊದಲೇ ಕರ್ಮದುದಯ ಬಂದಿದೆ, ಮತ್ತೆ ಜೋರಾಗಿ ಮೈಕ್ ತಗೊಂಡು ಹೇಳ್ತಿದ್ದಾನೆಲ್ಲ, ಅದಕ್ಕೆ ಅವಾಗ ಪವರ್ ಬಂದು ಹೋಗ ಇನ್ನಷ್ಟು ಕರ್ಮದ ಬಂದಾಗೋದಿದೆ. ಯಾಕೆ ಮತ್ತಷ್ಟು ಸ್ವಭಾವದಿಂದ ದೂರ ಹೋಗ್ತಾ ಇದ್ದಾನೆ. ಮೊದಲು ಯಾವ ಅಪರಾಧ ಮಾಡಿದ್ದ ಅದ್ರ ಡಬಲ್ अपराध ಮಾಡ್ತಾನೆ ಮತ್ತೆ. तो क्या होगा? उससे ज्यादा पाप का बंद होगा. अब महापुरुषों के जीवन को देखो, उन्होंने क्या किया. ಪುರಾಣಗಳನ್ನು ಓದೋದೇನಕ್ಕೆ? ಇದಕ್ಕೋಸ್ಕರ. ಅವ್ರೇನ್ ಮಾಡಿದ್ರು? ಹಾನಿದನ್ನು ಕರ್ಮಕ್ಕೆ ಓದಬೇಕು, ನನಗೇನಾಗೋದಿದೆ. ಈ ಎಷ್ಟು ನನ್ನ ದುಃಖಗಳನ್ನ ಹೇಳುವಂತಹ ಪೂಜೆ ಇತ್ಯಾದಿಗಳ ರಚನೆ ಆಗಿದೆ, ಅದರಲ್ಲಿ ಇತ್ತೀಚೆಗೆ ಆಗಿದೆ 100-200 ವರ್ಷಗಳಲ್ಲಿ. ಆದ್ರೆ ಹಿಂದಿನ ಪೂಜೆಗಳನ್ನ ನೋಡಿ, ಅದರಲ್ಲಿ ಇದು ಯಾವುದೂ ಇಲ್ಲ. ಅದರಲ್ಲಿ ಅನಂತ ಪ್ರಮೇಶ್ವರಿಯ ಗುಣಗಾನ ಇದೆ. ನಾವು ನಿರ್ಣಯ ಮಾಡೋದಿದೆ ನಾನೇನ್ ಮಾಡೋದು. ಒಟ್ಟಾರೆಯಾಗಿ ವಿಷಯ ಎಲ್ಲಿಗೆ ಬಂತು? ಸ್ವಭಾವದ ಪ್ರಾಪ್ತಿಯಿಂದ ಪ್ರಾರಂಭ ಆಯಿತು, ಮತ್ತು ಸ್ವಭಾವದ ಪ್ರಾಪ್ತಿಗೆ ಮುಗಿಯೋದಿದೆ. ಆದ್ರೆ ಮಧ್ಯದಲ್ಲಿ ಏನಾಗ್ತಿದೆ? ಇವರಿಗೆ ಸಂದೇಹಗಳಿದೆ. ಯಾವಾಗ ಆಗುತ್ತೆ ಸ್ವಭಾವದ ಪ್ರಾಪ್ತಿ? स्वभाव प्राप्ति ले सुख ಇದೆ. तो ಯಾವಾಗ ಆಗುತ್ತೆ स्वभाव प्राप्ति? तो बोला ऐसे नहीं चलेगा, द्रव्य क्षेत्र काल भाव सब चाहिए. ಈ ದ್ರವ್ಯ ಕ್ಷೇತ್ರ ಕಾಲ ಭಾವ ಯಾವಾಗ ಬರುತ್ತೆ? ಯಾರಿಗೂ ಗೊತ್ತಿಲ್ಲ. ಅಲ್ಲಿ ತನಕ ಏನ್ ಮಾಡೋದು? ಅಲ್ಲಿ ತನಕ ಸ್ವಭಾವದ ಪ್ರತೀಕ್ಷೆ ಮಾಡೋದು. ಪುಣ್ಯದಲ್ಲಿ ಇರೋದಂತ ಯಾರು ಹೇಳೋದು? पुण्य में नहीं रहना, क्या करना? ಆಚಾರ್ಯರ ಅಭಿಪ್ರಾಯವನ್ನ ಹಿಡ್ಕೊಂಡ್ಬಿಡೋದು, ಬಿಡೋದಿಲ್ಲ ಅದನ್ನ. ತಬಿ ಸಮಜ್ ಮೇ ಆಯೇಗಾ, ಇಲ್ಲಾಂದ್ರೆ ಬಿಟ್ಟೋಗ್ಬಿಡುತ್ತೆ. ಹಿಡ್ಕೊಂಡ್ಬಿಡೋದು. ಎಲ್ಲಿಯವರೆಗೆ ದ್ರವ್ಯ ಕ್ಷೇತ್ರ ಕಾಲ ಭಾವ ಬರೋದಿಲ್ಲ ಅಲ್ಲಿವರೆಗೆ ಏನ್ ಮಾಡೋದು? ಪ್ರತೀಕ್ಷೆ ಮಾಡೋದು, ದಾರಿ ಕಾಯೋದು. ಪುಣ್ಯ ಮಾಡೋದಲ್ಲ, ಇನ್ನು ದಾರಿ ಕಾಯೋದಕ್ಕೆ ಪುಣ್ಯ ಅಂತ ಕರೀತಾರೆ. तुम जो राह देखोगे ना, उसी को पुण्य कहते हैं. अलग से पुण्य नहीं होता. तो ವೇಟ್ ಮಾಡೋದು. ಅವಾಗ ಏನಾಗುತ್ತೆ? ಯಾವಾಗ ದ್ರವ್ಯ ಕ್ಷೇತ್ರ ಕಾಲ ಭಾವ ಕೂಡಿ ಬರುತ್ತೆ, ಸ್ವಭಾವದ ಪ್ರಾಪ್ತಿ ಆಗೋಗುತ್ತೆ. ಆದ್ರೆ ಇವನಿಗೆ ಇದು ಅರ್ಥ ಆಗ್ಲಿಲ್ಲ. ಏನೇನಂತಾನೆ? ಹಂಗಾದ್ರೆ ವೃತ ಉಪವಾಸ ಇಲ್ಲ, ಬಿಟ್ಬಿಡ್ತೀನಿ. ಅವ್ರು ಏನ್ ಹೇಳಿದ್ರು? ವೈ ವ್ರತ ಉಪವಾಸ ಎಲ್ಲ ದಾರಿ ಕಾಯುವ ಮಾಧ್ಯಮ ಇದೆ, ಅದು ನೆರೆ ಇದೆ.
ದಾರಿ ಕಾಯುವ ಸರಿಯಾದ ವಿಧಾನ ಇದೆ ಅವರ ಉಪವಾಸ. ಅವಾಗೇನಾಯ್ತು, ಅಚ್ಚಾ ಟೀಕ್ ಹೈ ಫಿರ್ ಅವ್ರದ್ದು ಉಪವಾಸದಲ್ಲಿ ಇದ್ದು ಬಿಡ್ತೀನಿ. ಅದರಲ್ಲಿ ಇದ್ದು ಬಿಟ್ರೆ ಇನ್ನೂ ಭಯಂಕರವಾದ ಪರಿಸ್ಥಿತಿ ಆಗೋದಿದೆ. ಮೂಲ ವಿಷಯ ಮತ್ತೆ ಅಲ್ಲಿಗೆ ಹೋಯ್ತು. ಇನ್ನೇನು ಪ್ರತೀಕ್ಷೆ ಮಾಡು. ಪ್ರತೀಕ್ಷೆ ಮಾಡೋನಿಗೆ ಸ್ವರ್ಗ ದೂರ ಇಲ್ಲ. ಪ್ರತೀಕ್ಷೆ ಮಾಡೋನ್ಗಂತೂ ಹೋಗೋಗ್ತಾ ಸ್ವರ್ಗ ಸಿಗುತ್ತೆ. ಅದರ ಪ್ರಯತ್ನ ನೀನು ಮಾಡ್ಬೇಡ. ಇಲ್ಲಿವರೆಗೂ ವಿಷಯ ಬಂತು. ಇನ್ನು ಶಿಷ್ಯನಿಗೆ ಇನ್ನೇನು ಪ್ರಶ್ನೆ ಉತ್ಪನ್ನ ಆಗುತ್ತೆ. ಹಾಗಾದ್ರೆ ಎಲ್ಲ ಬಿಟ್ಬಿಡೋದು, सांसारिक सुख वैभव सब छोड़ देना, ಮೋಕ್ಷ ಸುಖ ಒಂದೇ ಹಿಡ್ಕೊಂಡ್ಬಿಡೋದು, ಇನ್ನೇನು ಬೇಡ ಜೀವನದಲ್ಲಿ. ನಿನ್ಗೇನು ಅನಿಸ್ತಾ ಇದೆ ಈಗ? ಆಚಾರ್ಯ ಹೇಳಿದ್ರಲ್ಲ, ದ್ಯೋಕಿಯ ದೂರ ಬರ್ತೀನಿ. ಯಾವ ಶಿವ ಸುಖ ಇದೆ, ಮೋಕ್ಷ ಇದೆ, ಅದನ್ನ ಹಿಡ್ಕೋ, ನಿಂಗೆಲ್ಲ ಸ್ವರ್ಗ ಎಲ್ಲ ಸಿಗುತ್ತೆ. ಇವ್ರಿಗೆ अर्थ ಆಗ್ಲಿಲ್ಲ ಇದು. कृष्ण क्या बोला? संसार के भोग विषय सब छोड़ देना, क्या करना फिर? तो उसका उत्तर 5ನೇ ಪದ್ಯದಲ್ಲಿ ಹೇಳ್ತಾರೆ. ಸಮಯ ಆಗಿದೆ, ನಾಳೆ ಚರ್ಚೆ.